ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ಅನ್ನಭಾಗ್ಯಕ್ಕಾಗಿ ಅನ್ಯ ರಾಜ್ಯಗಳ ಮೊರೆ, ಸಿದ್ದು ಡಿಕೆ ತಂತ್ರ, ಆರೋಪಕ್ಕೆ ಬಿಜೆಪಿ ಠಕ್ಕರ್, ಶಕ್ತಿ ಧರ್ಮದರ್ಶನ ಎಫೆಕ್ಟ್. ಅಯ್ಯೋ ಪಾಪ, ಗಂಡಸರ ಪಾಡು ಹರೋಹರ. ಗೃಹಲಕ್ಷ್ಮಿಗೆ ಅರ್ಜಿ ಹಾಕೋದು ವಿಳಂಬ, ಸ್ವಾತಂತ್ರ್ಯೋತ್ಸವಕ್ಕೆ ಲಕ್ಷ್ಮಿ ಭಾಗ್ಯ ಫಿಕ್ಸ್. ಇದೇ ಹೊತ್ತಿನ ವಿಶೇಷ ಗ್ಯಾರಂಟಿ ಗ್ರೌಂಡ್ ರಿಪೋರ್ಟ್. ವಿಧಾನಸೌಧದ ಮೆಟ್ಟಿಲನ್ನ ಏರೋಕೆ ಕಾಂಗ್ರೆಸ್ ಬಳಸಿದ್ದು ಪಂಚ ಗ್ಯಾರಂಟಿಗಳ ಅಸ್ತ್ರವನ್ನ. ಆದ್ರೆ ಅದೇ ಅಸ್ತ್ರ ಇದೀಗ ವಾಪಸ್ ಕಾಂಗ್ರೆಸ್ ಅನ್ನ ಕಾಡೋಕೆ ಪ್ರಾರಂಭವಾಗಿದೆ. ರಾಜ್ಯ ಸರ್ಕಾರಕ್ಕೆ ಸಂಕಷ್ಟವನ್ನ ತಂದಿಟ್ಟಿದೆ ಈ ಪಂಚ ಗ್ಯಾರಂಟಿಗಳ ಅನುಷ್ಠಾನ. ಅದರಲ್ಲೂ ಕೂಡ ಅನ್ನಭಾಗ್ಯದ 10 ಕೆಜಿ ಅಕ್ಕಿಯನ್ನ ಹೊಂದಿಸುವ ತಾಪತ್ರಯದಿಂದ ರಾಜ್ಯ ಸರ್ಕಾರ ತಕ್ಷಣಕ್ಕೆ ಪಾರಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಕೇಂದ್ರ ಅಂತೂ ಸಾಧ್ಯ ಇಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಅಕ್ಕಿ ಸರಬರಾಜು ಎಕ್ಸ್ಟ್ರಾ ಮಾಡಲಿಕ್ಕೆ. ಹೀಗಾಗಿ ಅನ್ಯ ರಾಜ್ಯಗಳಿಂದ ಅಕ್ಕಿ ಖರೀದಿ ಮಾಡುವ ಬಗ್ಗೆ ಸರ್ಕಾರ ಪ್ರಯತ್ನ ಮುಂದುವರೆಸಿದೆ. ವಿಧಾನಸೌಧದಲ್ಲಿ ಸಿಎಂ ಹಾಗೆ ಆಹಾರ ಸಚಿವ ಮುನಿಯಪ್ಪ ಚರ್ಚೆ ಮೇಲೆ ಚರ್ಚೆ ನಡೆಸುತ್ತಿದ್ದಾರೆ. ಅಲ್ಲಿ ಅಕ್ಕಿ ಸಿಗ್ತಾ ಇಲ್ವಂತೆ ತೆಲಂಗಾಣದಲ್ಲಿ. ಆಂಧ್ರದವ್ರ ಜೊತೆ ನಮ್ಮ ಚೀಫ್ ಸೆಕ್ರೆಟರಿ ಮಾತಾಡಕ್ಕೆ ಹೇಳಿದ್ವಿ. ಛತ್ತೀಸ್ಗಢ ಅವರು 1.5 ಲಕ್ಷ ಟನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. 1.5 ಲಕ್ಷ ಮೆಟ್ರಿಕ್ ಟನ್. ಅದರ ರೇಟ್ ಸ್ವಲ್ಪ ಜಾಸ್ತಿ ಇದೆ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗಿದೆ. ಸೊ ಈ ತರ ಇದೆ. ಇವತ್ತು ಮತ್ತೆ ಸಾಯಂಕಾಲ ಮೀಟಿಂಗ್ ಕರೆದಿದ್ದೀನಿ, ನೋಡೋಣ, ತೀರ್ಮಾನ ಮಾಡ್ತೀನಿ. ಅಲ್ಲಿ ಅಕ್ಕಿ ಸಿಗ್ತಾ ಇಲ್ವಂತೆ ತೆಲಂಗಾಣದಲ್ಲಿ. ಅಕ್ಕಿಯನ್ನ ಏನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ವಿ, ಅಕ್ಕಿ ಕೊಡಬೇಕು 10 ಕೆಜಿ ಅಂತ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿಸಿ ಬಡವರು ಕೊಡೋ ಅಕ್ಕಿಯಲ್ಲಿ ರಾಜಕಾರಣ ಮಾಡಿದ್ದಾರೆ. ಅವರ ಹತ್ರ ಅಕ್ಕಿ ಸಾಕಷ್ಟಿದ್ರೂ ಕೂಡ ಅಕ್ಕಿಯನ್ನ ಓಪನ್ ಟೆಂಡರ್ ಮಾಡಿ ಮಾರಿ ಅಂತ ಹೇಳಿದ್ದಾರೆ. ಆದರೆ ಸಾರ್ವಜನಿಕರ ಹಿತಾಸಕ್ತಿ ಬಡವರು ಕೊಡೋದ್ರಲ್ಲಿ ಅವರು ರಾಜಕಾರಣ ಮಾಡಿದ್ದಾರೆ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಏನು ನಾವು ಗ್ಯಾರಂಟಿ ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತೀವಿ, ಅದರಂತೆ ಅಕ್ಕಿಯನ್ನು ಖಂಡಿತವಾಗಿ ಕೊಡ್ತೇವೆ. ತೆಲಂಗಾಣ ಸರ್ಕಾರದ ಮಾತುಕತೆ ಇದೆ ಸರ್ ಜೊತೆ. ತೆಲಂಗಾಣ, ಛತ್ತೀಸ್ಗಢ ಎಲ್ಲ ಕಡೆಯೂ ಸಂಪರ್ಕದಲ್ಲಿದ್ದೀವಿ, ಮಾತಾಡ್ತಾ ಇದ್ದೀವಿ. ನಮ್ಮ ಅಧಿಕಾರಿಗಳು ಅಲ್ಲಿ ಸಂಪರ್ಕದಲ್ಲಿದ್ದಾರೆ, ಅಲ್ಲಿ ಹೋಗಿದ್ದಾರೆ. ಅವರು ಬಂದ ಮೇಲೆ ಇವತ್ತು ಸಾಯಂಕಾಲವರೆಗೆ ನನಗೆ ವರದಿ ಸಿಗ್ತದೆ. ನಾಳೆ ನಾವು ಒಂದು ಫೈನಲ್ ಆಗಿ ನಿಮಗೆ ಹೇಳ್ತೇವೆ. ಅಕ್ಕಿ ಕೊಡೋದು ಕಷ್ಟ, ಯಾವತ್ತಿನಿಂದ ಕೊಡಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನ. ಅಂದರೆ 1 ವಾರ 10 ದಿನ ಅಲ್ಲಿಂದ ಬರಬೇಕಾದ್ರೆ ತಡ ಆಗ್ತದೆ ರೇಟ್ಸ್. ಈಗ ನಾವು ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದನ್ನು ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಒಂದು ಫೈನಲ್ ಮಟ್ಟಕ್ಕೆ ಬರ್ತೀವಿ. ನಾಳೆ ಸೋಮವಾರ ಅಷ್ಟೊತ್ತಿಗೆ ನಿಮಗೆ ಖಚಿತವಾಗಿ ಯಾವತ್ತು ನಾವು ಕೊಡಕ್ಕೆ ಅವಕಾಶ ಆಗ್ತದೆ ಅನ್ನೋದನ್ನು ಹೇಳ್ತೇವೆ. ಛತ್ತೀಸ್ಗಢದಿಂದ ಇದೆ, ತೆಲಂಗಾಣ ಇದೆ, ಎಲ್ಲವನ್ನೂ ವಿವರವಾಗಿ ವಾಸ್ತವಾಂಶ ತಿಳಿದು ಅಲ್ಲಿ ಕನ್ಫರ್ಮ್ ಆಗಿ ತೀರ್ಮಾನ. ಇನ್ನು ಅನ್ಯ ರಾಜ್ಯಗಳಿಂದ ಅಕ್ಕಿ ತರಿಸೋ ರಾಜ್ಯ ಸರ್ಕಾರದ ಪ್ರಯತ್ನಕ್ಕೆ ಬಿಜೆಪಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಇಟ್ಕೊಂಡು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಕಮಿಷನ್ಗೋಸ್ಕರ ಅನ್ಯ ರಾಜ್ಯದ ಮೊರೆ ಹೋಗ್ತಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ವಿಜಯೇಂದ್ರ ಅವರ ಈ ಕಮಿಷನ್ ಆರೋಪಕ್ಕೆ ಸಿಎಂ ತಿರುಗೇಟನ್ನ ನೀಡಿದ್ದಾರೆ. ವಿಜಯೇಂದ್ರ ಮಿಲ್ನಲ್ಲಿ ಅಕ್ಕಿ ಇದೆಯಾ, ಅಷ್ಟು ಅಕ್ಕಿ ಇದ್ರೆ ಅಲ್ಲಿಂದಲೇ ಕೊಡ್ಲಿ ಅಂತ ಹೇಳಿ ವಿಜಯೇಂದ್ರ ಅವರ ಕಮಿಷನ್ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಕೊಡಿಸುವನು ಪಾಪ ಅವನಿಗೆ, ರಾಜ್ಯದಲ್ಲಿ ಸಿಕ್ಕಿದ್ರೆ ಕೊಡಿಸುವನು. ವಿಜಯೇಂದ್ರ ಹೇಳ್ತಾನಲ್ಲಪ್ಪ, ಅವ್ರ ಮಿಲ್ನಲ್ಲಿ ಅಕ್ಕಿ ಇದೆ ಅಂತ, ಕೊಡಿಸುವನು ಪಾಪ ಅವನಿಗೆ, ರಾಜ್ಯದಲ್ಲಿ ಸಿಕ್ಕಿದ್ರೆ ಕೊಡಿಸುವನು. ವಿಜಯೇಂದ್ರ ಹೇಳ್ತಾನಲ್ಲಪ್ಪ, ಅವ್ರ ಮಿಲ್ನಲ್ಲಿ ಅಕ್ಕಿ ಇದೆ ಅಂತ, ಕೊಡಿಸುವನು ಪಾಪ ಅವನಿಗೆ, ರಾಜ್ಯದಲ್ಲಿ ಸಿಕ್ಕಿದ್ರೆ ಕೊಡಿಸುವನು. ವಿಜಯೇಂದ್ರ ಹೇಳ್ತಾನಲ್ಲಪ್ಪ, ಅವ್ರ ಮಿಲ್ನಲ್ಲಿ ಅಕ್ಕಿ ಇದೆ ಅಂತ, ಕೊಡಿಸುವನು ಪಾಪ ಅವನಿಗೆ, ರಾಜ್ಯದಲ್ಲಿ ಸಿಕ್ಕಿದ್ರೆ ಕೊಡಿಸುವನು. ವಿಜಯೇಂದ್ರ ಹೇಳ್ತಾನಲ್ಲಪ್ಪ, ಅವರು ಮಿಲ್. ಮತ್ತೊಂದು ಕಡೆ ಅನ್ನಭಾಗ್ಯ ಯೋಜನೆ ಯಶಸ್ವಿ ಆಗ್ಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಶಾಕ್ ನೀಡೋಕೆ ಡಿಕೆ ಶಿವಕುಮಾರ್ ಮೆಗಾ ತಂತ್ರವೊಂದನ್ನ ರೂಪಿಸಿದ್ದಾರೆ. ರಾಜ್ಯ ಬಿಜೆಪಿ ಸಂಸದರನ್ನ ಇಕ್ಕಟ್ಟಿಗೆ ಸಿಲುಕಿಸೋಕು ಕೂಡ ಈ ಪ್ಲಾನ್ ಅನ್ನ ವರ್ಕೌಟ್ ಮಾಡ್ತಿದ್ದಾರೆ ಅನ್ನೋ ಮಾತು ಕೇಳೋಕ್ ಸಿಗ್ತಿದೆ. ಮತ ಹಾಕಿದವ್ರಿಗೂ ಬಡವರು ಮತ್ತು ಸಾಮಾನ್ಯ ವರ್ಗದವರಿಗೆ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಬೇಕು, ಜೀವನ ನೆಮ್ಮದಿಯಾಗಿಡಬೇಕು ಅಂತಕ್ಕಂಥ ದೃಷ್ಟಿಯಿಂದ
ಇನ್ನು 5 kg ಅಕ್ಕಿ ಹೆಚ್ಚುವರಿಯಾಗಿ ನಾವು ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದು ರಾಜ್ಯದ ಜನರ ಹಿತದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ಹಾಕಿದವ್ರಿಗೂ ಅಕ್ಕಿ ಸಿಗುತ್ತೆ, BJP ಅವರಿಗೆ ಮತ ಹಾಕಿದವ್ರಿಗೂ ಅಕ್ಕಿ ಸಿಗುತ್ತೆ, JDSಗೆ ಮತ ಹಾಕಿದವ್ರಿಗೂ ಅಕ್ಕಿ ಸಿಗ್ತದೆ. ಯಾವ ವರ್ಗ ಅಂದರೆ ಅದು ಹಸಿದ ಬಡವರ ವರ್ಗ. ಆ ಬಡವರ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ನಾನು ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಿಗೆ ನಾನು ಒತ್ತಾಯವನ್ನು ಮಾಡ್ತೇನೆ, ಮನವಿಯನ್ನು ಮಾಡ್ತೇನೆ. ಇದರಲ್ಲಿ ನಮ್ಮ ರಾಜಕೀಯ ಬೇಡ, ಅಕ್ಕಿ ಕೊಡಿ, ಬಡವರ ಹಸಿವನ್ನು ನೀಗಿಸಿ. ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಅಕ್ಕಿ ದಾಸ್ತಾನಿದೆ. ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಂಚ್ಕೊಳ್ಳೋ ಅಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಬಡವರು ಮತ್ತು ಸಾಮಾನ್ಯ ವರ್ಗದವರಿಗೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಬೇಕು. ಈಗ DK ಸುರೇಶ್ ಅವರ ಮಾತನ್ನ ಕೇಳಿಸ್ಕೊಂಡ್ವಿ. ಆದ್ರೆ DK ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್ ಏನು, ಯಾವ ರೀತಿ ಬಿಜೆಪಿ ಡಂಗೂರ ಸಾರ್ತಾ ಇದೆ, ರಾಜ್ಯದ ಜನರ ಮುಂದೆ ಅಕ್ಕಿ ಕೊಡುವಲ್ಲಿ ವಿಫಲವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ, ಆ ಒಂದು ಡಂಗೂರ ಸಾರ್ತಿರುವ ಬಿಜೆಪಿ ನಾಯಕರ ಬಾಯಿಗೆನೆ ಬ್ರೇಕ್ ಹಾಕೋ ಪ್ರಯತ್ನವಾಗಿ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಹಾಗಾದ್ರೆ ಯಾವ ರೀತಿ ಇದೆ DCM DK ಶಿವಕುಮಾರ್ ಅವರ ಈ ಮಾಸ್ಟರ್ ಪ್ಲಾನ್? ಪಾಯಿಂಟ್ ಟು ಪಾಯಿಂಟ್ ಗಮನಿಸ್ತಾ ಹೋಗೋಣ. ರಾಜ್ಯ ಬಿಜೆಪಿ ಸಂಸದರನ್ನ ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಪ್ಲಾನ್ ಅನ್ನ ರೂಪಿಸಿದ್ದಾರೆ DK ಶಿವಕುಮಾರ್. ಈಗ ಬಿಜೆಪಿ ನಾಯಕರೇ ಅಲ್ವಾ ರಾಜ್ಯದ ಜನರ ಮುಂದೆ ಹೋಗಿ ಪದೇ ಪದೇ ಹೇಳ್ತಿರೋದು ಅನ್ನಭಾಗ್ಯ ವಿಫಲವಾಗ್ತಾ ಇದೆ, ರಾಜ್ಯ ಸರ್ಕಾರ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿ. ಹೀಗೆ ಮಾತನಾಡ್ತಿರೋ ಬಿಜೆಪಿ ಸಂಸದರ ಬಾಯಿಗೆ ಬ್ರೇಕ್ ಹಾಕೋ ಪ್ರಯತ್ನವಾಗಿ ಈ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಕೇಂದ್ರದ ಮೇಲೆ ಒತ್ತಡ ಹೇರಿ ಅಂತ ಹೇಳಿ ಎಲ್ಲಾ ಸಂಸದರು ಕೂಡ ಪತ್ರ ಬರೀರಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ DK ಶಿವಕುಮಾರ್. ಮನವಿ ಆದ್ರೆ ಅದು ಹಿಂದಿರೋದು ಮಾಸ್ಟರ್ ಪ್ಲಾನ್. ಯಾವ ಮಾಸ್ಟರ್ ಪ್ಲಾನ್ ಗಮನಿಸೋಣ. ಅಕ್ಕಿ ಪೂರೈಕೆ ಮಾಡುವಂತೆ ಒತ್ತಡ ಹೇರುವಂತೆ DK ಶಿವಕುಮಾರ್ ಹೇಳ್ತಿದ್ದಾರೆ. ನಿಮ್ಮದೇ ಕೇಂದ್ರ ಸರ್ಕಾರದಲ್ಲಿ ಪಕ್ಷ ಇರೋದು, ಹೀಗಾಗಿ ನೀವೆಲ್ಲರೂ ಕೂಡ ಸಂಸದರು ಬಿಜೆಪಿಯಿಂದ ಆಯ್ಕೆಯಾದವರು ಮನವಿಯನ್ನ ಮಾಡಿ ಒತ್ತಡ ಹೇರಿ ರಾಜ್ಯಕ್ಕೆ ಅಕ್ಕಿ ಕೊಡುವಂತೆ ಹೇಳಿ ಅಂತ ಹೇಳ್ತಿದ್ದಾರೆ. ದೆಹಲಿ ಮಟ್ಟದಲ್ಲಿ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಕೂಡ ಮನವಿ ಮಾಡಿದ್ದಾರೆ. ನಾವಂತೂ ಹೋರಾಟ ಮಾಡ್ಲಿಕ್ಕೆ ಸಿದ್ಧವಿದ್ದೇವೆ, ದಿನಾಂಕ ಕೂಡ ನಿಗದಿ ಮಾಡ್ಕೊಂಡಿದೀವಿ, ಹೀಗಾಗಿ ನೀವು ಕೂಡ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಮ್ ಜೊತೆ ಕೈ ಜೋಡಿಸಿ ಅಂತ ಬಿಜೆಪಿಯ ಸಂಸದರನ್ನ ಕೇಳ್ಕೊಳ್ತಿದ್ದಾರೆ. ಪತ್ರ ಬರೆಯುವ ಹಿಂದೆ ಸಂಸದರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಇದೆ. ಹೇಗೆ? ಕೇಂದ್ರ ಕೊಡೋದಿಲ್ಲ ಅನ್ನೋದು ಪಕ್ಕ ಆಗಿದೆ, ಹೀಗಾಗಿ ನೀವು ಕೇಳಿ ಅಂತ ಹೇಳ್ದಂಗ ಮಾಡಿ, ನೀವು ಕೇಳಿದ್ರೂ ಕೂಡ ಕೊಡ್ತಾ ಇಲ್ಲ, ಕೇಂದ್ರಕ್ಕೆ ಕಾಳಜಿ ಇಲ್ಲ ಅಂತ ಹೇಳಿ ಬಿಜೆಪಿಯ ಸಂಸದರನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನ. ಬೆಂಬಲ ನೀಡದಿದ್ರೆ ಕೈ ಜೋಡಿಸ್ಲಿಲ್ಲ ಅಂತ ಹೇಳಿ ಬಿಂಬಿಸೋದು. ಈಗ ನೀವೇ ಕೇಳಿದ್ರಿ ಆದ್ರೂ ಕೂಡ ನಿಮಗೆ ಸ್ಪಂದಿಸ್ತಿಲ್ಲ, ನಿಮಗಲ್ವಾ ಅವಮಾನ. ಹಾಗೆ ಇಷ್ಟರ ಮಟ್ಟಿಗೆ ನಾವು ಕೇಳ್ಕೊಂಡ್ರೂ ಕೂಡ ನಮಗೆ ಸ್ಪಂದನೆ ಮಾಡ್ತಿಲ್ಲ ಕೇಂದ್ರ ಸರ್ಕಾರ, ಹಾಗಾಗಿ ಅವರಿಗೆ ಕರ್ನಾಟಕದ ಜನರ ಹಿತಾಸಕ್ತಿ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿ ಒಂದ್ ರೀತಿಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ DK ಶಿವಕುಮಾರ್. ನಮ್ಮ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರದವರು, ಅಥವಾ ಬಿಜೆಪಿಯ ಸಂಸದರೇ ಇನ್ ಕೇಸ್ ಏನಾದ್ರೂ ಹೋರಾಟಕ್ಕೆ ಕೈ ಜೋಡಿಸದೆ ಹೋದ್ರೆ ನೋಡಿ ರಾಜ್ಯದ ಜನರ ಕಾಳಜಿ ಇಲ್ಲ ಬಿಜೆಪಿಯ ಸಂಸದರಿಗೆ, ಹೀಗಾಗಿ ಕಾಂಗ್ರೆಸ್ ಹೋರಾಟ ಮಾಡ್ತಿದ್ರು ಕೂಡ ಕೈ ಜೋಡಿಸಿ ಅಂತ ಕೇಳಿದ್ರು ಕೂಡ ನಮ್ ಜೊತೆ ಕೈ ಜೋಡಿಸ್ಲಿಲ್ಲ ಅಂತ ಹೇಳಿ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ DK ಶಿವಕುಮಾರ್. ಅಕ್ಕಿ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡಿದ್ರು ಅನ್ನೋದು. ಈಗ ಅಕ್ಕಿ ಸರಬರಾಜು ಮಾಡಬೇಕು ಅನ್ನೋದು ಬಹಳ ಜನರ ಬೇಡಿಕೆ ಆಗಿದೆ, ಜನರ ಡಿಮಾಂಡ್ ಆಗಿದೆ. ಇದಕ್ಕೆ ಕೂಡ ಅವರು ಸ್ಪಂದನೆ ನೀಡ್ತಿಲ್ಲ. ಬಿಜೆಪಿ ಸಂಸದರು ಯಾವ ರೀತಿ ಇದ್ದಾರೆ ನೋಡಿ ಅಂತ ಹೇಳೋ ಮೂಲಕ ಲೋಕಸಭಾ ಚುನಾವಣೆವರೆಗೂ ಕೂಡ ಇದನ್ನ ಡ್ರ್ಯಾಗ್ ಮಾಡೋ ಪ್ರಯತ್ನ. ರಾಜ್ಯದ ಹಿತಾಸಕ್ತಿಗಿಂತ ಸ್ವಹಿತಾಸಕ್ತಿಯೇ ಮುಖ್ಯವಾಯಿತು ಅಂತ ಹೇಳಿ ಬಿಂಬಿಸುವ ಪ್ರಯತ್ನವನ್ನ ಕೂಡ ಆ ಮೂಲಕ ಮಾಡಬಹುದು ಅನ್ನೋದು DK ಶಿವಕುಮಾರ್ ಅವರ ಲೆಕ್ಕಾಚಾರ. ಲೋಕಸಭೆ ಚುನಾವಣೆಗೂ ಕೂಡ ಇದೇ ವಿಚಾರವನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋ ಇರಾದಿಯನ್ನ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಕೂಡ DK ಶಿವಕುಮಾರ್ ಹೊಂದಿದ್ದಾರೆ ಅನ್ನೋದು ಈ ಒಂದು ಮಾಸ್ಟರ್ ಪ್ಲಾನ್ ಹಿಂದಿನ ಲೆಕ್ಕಾಚಾರಗಳು. ಇಲ್ಲಿಗೆ ನಿಲ್ಲಿಲ್ಲ. DK ಶಿವಕುಮಾರ್ ಅವರ ಈ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಸಂಸದರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅದು ಕೂಡ ಈಗಿರುವ ಮುಂದಿನ ದೊಡ್ಡ ಪ್ರಶ್ನೆ. ಇನ್ನು ಅಕ್ಕಿ ಕಚ್ಚಾಟಕ್ಕೆ ಬಿಜೆಪಿ ಸಂಸದರ ಮಧ್ಯ ಪ್ರವೇಶವಾಗಿದೆ. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹಾಗೆ ಸಂಸದ PC ಮೋಹನ್ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆ ವಿಚಾರದಲ್ಲಿ ಕೇಂದ್ರದಿಂದ ತಾರತಮ್ಯ ನೀತಿ ಮಾಡಿಲ್ಲ, ರಾಜ್ಯ ಕಾಂಗ್ರೆಸ್ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ. ನಾನು ಸ್ಪಷ್ಟವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಕಾಂಗ್ರೆಸ್ನ ನಾಯಕರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೀವು FCIಗೆ ಪತ್ರ ಬರೆದಿದ್ದು ಯಾವತ್ತು? ಮೇ 2ನೇ ತಾರೀಕಿಗೆ ತಾವು ಪತ್ರ ಬರೆದ್ರ? ನೀವು ಪತ್ರ ಬರೆದಿದ್ದು ಜೂನ್ 10ನೇ ತಾರೀಕು. ಇಲ್ಲಿನ FCIನ ಅಧಿಕಾರಿಗಳು ಈ ಪಾಲಿಸಿಯಲ್ಲಿ ಉನ್ನತ ಮಟ್ಟದಲ್ಲಿ ಆಗಿರುವಂತಹ ಚೇಂಜ್ ಗೊತ್ತಿಲ್ಲದಲೆ ನಿಮಗೆ ಅನುಮತಿ ಕೊಟ್ಟಿದ್ದು ಜೂನ್ 13ನೇ ತಾರೀಕು. ನೀವು ಪತ್ರ ಬರೋದಕ್ಕಿಂತ ಮುಂಚೆನೆ FCIಗೆ ಲೆಟರ್ ಬರೆಯೋದಕ್ಕಿಂತ ಮುಂಚೆನೆ
ಈ ಪಾಲಿಸಿಯಲ್ಲಿ ಚೇಂಜ್ ಆಗಿರೋದ್ರಿಂದ ದುರುದ್ದೇಶಪೂರ್ವಕವಾಗಿ ನಾವು ಕೇಳದ ಮೇಲೆನೇ ಮೋದಿ ಸರ್ಕಾರ ಈ ಬದಲಾವಣೆ ತಂತು ಅಂತ ನೀವು ಯಾವ ಆಧಾರದ ಮೇಲೆ ಆರೋಪ ಮಾಡ್ತಾ ಇದ್ದೀರಿ? ಈ ಪ್ರಶ್ನೆಗೆ ಇವತ್ತು ಕಾಂಗ್ರೆಸ್ನವರು ಬಹಳ ಸ್ಪಷ್ಟ ಉತ್ತರ ಕೊಡಬೇಕಾಗಿದೆ. ಇದಕ್ಕೆ ಉತ್ತರ ಅವ್ರು ಕೊಡದಲೇ ಇದ್ರೆ ರಾಜ್ಯದ ಜನರೆದುರುಗಡೆ ರಾಜ್ಯದ ಜನಕ್ಕೆ ಸುಳ್ಳು ಹೇಳಿರೋದಕ್ಕೆ ಅವರು ಕ್ಷಮೆ ಕೇಳಬೇಕಾಗಿದೆ. ಇಷ್ಟಕ್ಕೆ ನಿಲ್ಲಿಲ್ಲ. ಈ ಮಧ್ಯೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರ ನಡುವೆ ಲೆಟರ್ ವಾರ್ ಶುರುವಾಗ್ಬಿಟ್ಟಿದೆ. ಮೊನ್ನೆ ಸಿದ್ದರಾಮಯ್ಯ ಅವರು ಎಫ್ಸಿಐನ ಪತ್ರವನ್ನ ರಿಲೀಸ್ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಇದೀಗ ಬಿಜೆಪಿ ಅವರು ಕೂಡ ಒಂದು ಪತ್ರವನ್ನ ರಿಲೀಸ್ ಮಾಡಿದ್ದಾರೆ. ಕೇಂದ್ರದಿಂದ ಆಗಿರುವ ಪಾಲಿಸಿ ಪತ್ರ ತೋರಿಸಿ ಸರ್ಕಾರದ ಆರೋಪಕ್ಕೆ ತಿರುಗೇಟನ್ನ ನೀಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಹಾಗೆ ಪರಿಷತ್ ಸದಸ್ಯ ರವಿಕುಮಾರ್. ನಾರ್ತ್ ಈಸ್ಟ್ ಮತ್ತು ಹಿಲ್ಲಿ ಸ್ಟೇಟ್ಸ್ ಅನ್ನ ಬಿಟ್ಟು ಯಾವುದೇ ಸ್ಟೇಟ್ಗೆ ಸಂಬಂಧಪಟ್ಟಂತೆ ನಾವು ಎಕ್ಸ್ಟ್ರಾ ಮಾಡಕ್ ಬರೋದಿಲ್ಲ ಅನ್ನುವಂಥದ್ದನ್ನ 8ನೇ ತಾರೀಕೆ ಮಾಡಿದ್ದಾರೆ. ನಮಗೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದಾರೆ ಅಂದ್ರೆ ನಾವು 12ನೇ ತಾರೀಕು ಲೆಟರ್ ಬರೆದಿದ್ವಿ, ನಮಗೆ 13ನೇ ತಾರೀಕು ಉತ್ತರ ಬರೆದಿದ್ದಾರೆ. ಒಂದೇ ದಿನಕ್ಕೆ ನಾವು ಮೀಟಿಂಗ್ ಮಾಡಿದೀವಿ. ನಿಮ್ ಲೆಟರ್ ಹೋಗೋಕ್ಕಿಂತ ಮುಂಚೆ 8ನೇ ತಾರೀಕೆ ನಮ್ಮ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕದ ಜನತೆ ಮೇಲೆ ಬಹಳ ಸಿಟ್ಟಿದೆ, ಅದಕ್ಕೆ ಕೊಡೋದಿಲ್ಲ ಅನ್ನುವಂತ ನಿರ್ಧಾರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕದ ಜನರನ್ನ ಎತ್ತಿ ಕಟ್ಟುವ ಒಂದು ಷಡ್ಯಂತ್ರವನ್ನ ಸಿದ್ದರಾಮಯ್ಯ ಅವರು ಇದರಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಉದ್ದೇಶ ಬಹಳ ಸ್ಪಷ್ಟ. ಹಾಗಾಗಿ ನಾವು ಸಿದ್ದರಾಮಯ್ಯ ಅವರ ಮುಖಕ್ಕೆ ಈ ಲೆಟರ್ ಅನ್ನ ಹಿಡಿತಾ ಇದೀವಿ. ಅಂದ್ರೆ ನಾರ್ತ್ ಈಸ್ಟ್ ಒಟ್ಟಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೀಗ ಅಕ್ಕಿ ಟೆನ್ಷನ್. ಈ ಅಕ್ಕಿ ಟೆನ್ಷನ್ ಮಧ್ಯೆನೇ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೀತಾ ಇರೋದು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹಾಗೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾವ ರೀತಿ ಹೊಂದಿಸೋದು ಈ 10 ಕೆಜಿ ಪ್ರತಿ ಬಿಪಿಎಲ್ ಹಾಗೆ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ ಅಕ್ಕಿಯನ್ನ ಅನ್ನೋದರ ಬಗ್ಗೆನೇ ಸಭೆ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಹಾರ ಸಚಿವರು ಹಾಗೆ ಅಧಿಕಾರಿಗಳು ಭಾಗಿಯಾಗಿ. ಸಂಜೆ 5:30ಕ್ಕೆ ನಿಗದಿ ಆಗಿತ್ತು ಈ ಒಂದು ಮೀಟಿಂಗ್. ಆದ್ರೆ ಸ್ವಲ್ಪ ತಡವಾಗಿ ಆದ್ರೂ ಈಗ ಪ್ರಾರಂಭವಾಗ್ತಾ ಇದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಸಿಎಸ್ ರಾಜ್ಯದ ಮುಖ್ಯ ಕಾರ್ಯದರ್ಶಿ ವನಿತಾ ಶರ್ಮಾ ಅವರು ಆ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ತೆರಳ್ತಾ ಇರುವ ದೃಶ್ಯ. ಹಿರಿಯ ಅಧಿಕಾರಿಗಳು ಹಾಗೆ ಆರೋಗ್ಯ ಸಚಿವ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ. ಅಕ್ಕಿ ಟೆನ್ಷನ್ಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮಾಡುವವರಿದ್ದಾರೆ. ಹಾಗಾದ್ರೆ ಈ ಅಕ್ಕಿ ಸಂಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು ಏನ್ ಮಾಡ್ತಿದ್ದಾರೆ, ಯಾವ ರೀತಿ ಟೆನ್ಷನ್ ಈ ಅಕ್ಕಿ ಹಂಚಿಕೆ ವಿಚಾರ ರಾಜ್ಯ ಸರ್ಕಾರಕ್ಕೆ ತಂದಿದೆ, ಇದೆಲ್ಲವನ್ನ ಕೂಡ ಗಮನಿಸ್ತಾ ಹೋಗೋಣ. ಅಕ್ಕಿಯನ್ನ ಹೊಂದಿಸೋಕೆ ಸಿಎಂ ಹಾಗೆ ಸಚಿವರು ಸೇರಿ ಅಧಿಕಾರಿಗಳು ಫುಲ್ ಟೆನ್ಷನ್ ನಲ್ಲಿದ್ದಾರೆ. ಈ ಗ್ಯಾರಂಟಿ ಏನೋ ಘೋಷಿಸ್ಬಿಟ್ಟಿದ್ದೀವಿ, ಆದ್ರೆ ಹೊಂದಿಸೋದು ಹೇಗೆ, ಹೊಂದಿಸದೆ ಹೋದ್ರೆ ಬರೋ ಆರೋಪ ಅಪವಾದಗಳು, ಇದರಿಂದ ಹೊರಗೆ ಬರೋದು ಹೇಗೆ, ಇದೇ ಟೆನ್ಷನ್ ಆಗಿದೆ ಸದ್ಯಕ್ಕೆ ಸರ್ಕಾರಕ್ಕೆ. ಇದರ ಜೊತೆಗೆ ಹಿರಿಯ ಅಧಿಕಾರಿಗಳ ಮೇಲೆ ಸಿಎಂ ಹಾಗೆ ಆಹಾರ ಸಚಿವರು ಒತ್ತಡ ಹೇರ್ತಿದ್ದಾರೆ. ಈಗ ಸರ್ಕಾರದ ಕಾರ್ಯಚಟುವಟಿಕೆಗಳನ್ನ ಅನುಷ್ಠಾನ ಮಾಡುವಲ್ಲಿ ಅಧಿಕಾರಿಗಳ ಪಾತ್ರ ಹೆಚ್ಚಿರುತ್ತೆ. ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡೋದು ಹಾಗೆ ಅದನ್ನ ಜನರಿಗೆ ಹಂಚೋದು, ಎಲ್ಲ ಟೆನ್ಷನ್ ನಡುವೆ ಸದ್ಯಕ್ಕೆ ಅಕ್ಕಿಯನ್ನ ಹೊಂದಾಣಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟೇನೆ ದೊಡ್ಡ ಟೆನ್ಷನ್ ಶುರುವಾಗಿದೆ. ಈ ಟೆನ್ಷನ್ ಅನ್ನ ಅಧಿಕಾರಿಗಳ ಮೇಲೆ ವರ್ಗಾಯಿಸುತ್ತಿದ್ದಾರೆ ಮುಖ್ಯಮಂತ್ರಿ ಹಾಗೆ ಆರೋಗ್ಯ ಸಚಿವರು. ಎಲ್ಲಾದ್ರೂ ಸರಿ, ಹೇಗಾದ್ರೂ ಸರಿ ಅಕ್ಕಿಯನ್ನ ಹೊಂದಿಸಿ, ಈ ಗ್ಯಾರಂಟಿ ಯೋಜನೆಗೆ ಬೇಕಾಗುವಷ್ಟು ಪ್ರಮಾಣದ ಅಕ್ಕಿಯನ್ನ ಹೊಂದಿಸಿ ಅಂತ ಹೇಳಿ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಹಾಗೆ ಆಹಾರ ಸಚಿವರು ಹಿರಿಯ ಅಧಿಕಾರಿಗಳಿಗೆ. ಸಿಎಂ ಹಾಗೆ ಸಚಿವರ ಒತ್ತಡಕ್ಕೆ ಸುಸ್ತಾಗಿ ಹೋಗಿದ್ದಾರೆ ಹಿರಿಯ ಅಧಿಕಾರಿಗಳು. ಈಗ ಇರೋ ಕೆಲಸಗಳ ಜೊತೆಗೆ ಈ ಅಕ್ಕಿ ಟೆನ್ಷನ್ ಮಾತ್ರ ಅಲ್ಲ, ಮುಖ್ಯಮಂತ್ರಿಗಳದೇ ನೇರ ಒತ್ತಡ. ಹೀಗಾಗಿ ಹೇಗಪ್ಪ ಇದಕ್ಕೆ ಪರಿಹಾರ ಅನ್ನೋದಕ್ಕೆ ಉತ್ತರ ಕಂಡುಕೊಳ್ಳಿಕ್ ಸಾಧ್ಯವಾಗದೆ ಹಿರಿಯ ಅಧಿಕಾರಿಗಳು ಅಕ್ಷರಶಃ ಒದ್ದಾಡುವಂತ ಪರಿಸ್ಥಿತಿ. ಸರ್ಕಾರ ಕೇಳಿದಷ್ಟು ಅಕ್ಕಿ ಕೊಡೋಕೆ ಕೆಲ ರಾಜ್ಯಗಳು ಹಿಂದೇಟು. ಈಗ ಆಲ್ರೆಡಿ ನೆರೆ ಹೊರೆ ರಾಜ್ಯನ ಕೇಳಿ ಆದ್ರೂ ಪರವಾಗಿಲ್ಲ, ನಾವು ಅಕ್ಕಿಯನ್ನ ತಂದೆ ತರ್ತೀವಿ, ಜನರಿಗೆ ಹಂಚ್ತೀವಿ ಅಂತ ಹೇಳಿ ಘಂಟಾಘೋಷವಾಗಿ ಘೋಷಿಸ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಹಾಗೆ ಮುನಿಯಪ್ಪ ಅವರು. ಆದ್ರೆ ತರೋದ್ ಹೇಗೆ? ಅಕ್ಕಪಕ್ಕದ ರಾಜ್ಯವನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಗದಿತ ಪ್ರಮಾಣದಲ್ಲಿ ಅಕ್ಕಿ ಸಿಗ್ತಾ ಇಲ್ಲ. ಬೇರೆ ರಾಜ್ಯದಿಂದ ಕೂಡ ಹಿಂದೇಟು ಹಾಕ್ತಿರೋ ಅಧಿಕಾರಿಗಳ ರಾಜ್ಯಗಳ ಜೊತೆಯಲ್ಲಿ ಅಧಿಕಾರಿಗಳು ನೀವು ಮಾತುಕತೆ ನಡೆಸಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಯಾವಾಗ ಸರ್ಕಾರದ ಮಟ್ಟದಲ್ಲಿ ಈ ಮಾತುಕತೆ ಸಫಲ ಆಗ್ಲಿಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ನಡೆಸಿ ಅನ್ನೋ ಸೂಚನೆ ಸರ್ಕಾರದಿಂದ ರವಾನೆ ಆಗ್ತಿದೆ. ಸರ್ಕಾರಕ್ಕೆ ಜನರಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೇಬೇಕಾದ ಅನಿವಾರ್ಯತೆ ಈ ಪಂಚ ಗ್ಯಾರಂಟಿಗಳ ಪೈಕಿ ಒಂದೇ ಒಂದು ಮಿಸ್ ಆದ್ರೂ ಕೂಡ ಕಾದು ಕುಳಿತಿದ್ದಾವೆ ವಿರೋಧ ಪಕ್ಷಗಳು. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಅನುಷ್ಠಾನದಲ್ಲಿ ವಿಳಂಬನೂ ಆಗಬಾರ್ದು, ಹಾಗೆ ವಿಫಲನೂ ಆಗಬಾರ್ದು ಅನ್ನೋ ಟೆನ್ಷನ್ ಅನಿವಾರ್ಯತೆ ಸರ್ಕಾರಕ್ಕೆ. ಸಿಎಂ ಸಿದ್ದರಾಮಯ್ಯಗೂ ಕೂಡ ಪ್ರತಿಷ್ಠೆಯಾಗಿ ಪರಿವರ್ತನೆ ಆಗಿದೆ. ಅನ್ನರಾಮಯ್ಯ ಅನ್ನೋ ಹೆಸರಿದೆ, ಅನ್ನನೇ ಕೊಡ್ದಿದ್ರೆ ಹೇಗೆ ಅನ್ನೋ ಟೆನ್ಷನ್. ಅನ್ನಭಾಗ್ಯದ ಮೈಲೇಜ್ ಪಡೆಯೋಕೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ.
ಶತಾಯಗತಾಯ ಈ ಉಳಿದ 4 ಗ್ಯಾರಂಟಿಗಿಂತ ಹೆಚ್ಚಾಗಿ ಈ ಗ್ಯಾರಂಟಿ ಅನುಷ್ಠಾನ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ನಾಯಕರ ಆರೋಪಕ್ಕೂ ಕೂಡ ಪ್ರತ್ಯುತ್ತರ ಕೊಡಬೇಕಾದ ಪರಿಸ್ಥಿತಿ ಸದ್ಯಕ್ಕೆ ಮುಖ್ಯಮಂತ್ರಿ ಆದಿಯಾಗಿ ಸರ್ಕಾರದ ಮೇಲಿದೆ. ಹಾಗಾದ್ರೆ ಯಾವೆಲ್ಲ ರೀತಿಯಲ್ಲಿ ಈ ಅಕ್ಕಿ ಟೆನ್ಷನ್ಗೆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಆಗ್ತಾ ಇದೆ? ಅಕ್ಕಿ ಟೆನ್ಷನ್ ಎಷ್ಟರ ಮಟ್ಟಿಗೆ ಪ್ರೆಷರ್ ಆಗಿದೆ ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಕೂಡ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ? ಇದೆಲ್ಲದರ ವಿವರಣೆಯೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಅಕ್ಕಿ ಟೆನ್ಷನ್ ಅಂತೂ ಇದ್ದೇ ಇದೆ. ಇದಕ್ಕೆ ಸಾಕ್ಷಿಯಾಗ್ತಿರೋದು ಇವತ್ತು ವೀಕೆಂಡ್ ಆದ್ರೂ ಕೂಡ ಸಭೆ ಮೇಲೆ ಸಭೆ ನಡೆಸ್ತಿದ್ದಾರೆ ಮುಖ್ಯಮಂತ್ರಿಗಳು, ದೌಡಾಯಿಸ್ತಾ ಇದ್ದಾರೆ ಅಧಿಕಾರಿಗಳು. ಹೀಗಾಗಿ ಯಾವ ಮಟ್ಟಿಗೆ ಟೆನ್ಷನ್, ಹಾಗೆ ಪರಿಹಾರ ಅಂತ ಹೇಳಿ ಏನೆಲ್ಲ ಪಾಸಿಬಲ್ ವೇ ಕಾಣಿಸ್ತಾ ಇದೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದಾ? ಖಂಡಿತವಾಗ್ಲೂ ಸ್ಮಿತಾ, ಈಗಾಗಲೇ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಅಕ್ಕಿ ವಿತರಣೆ ಅನ್ನುವುದು ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಪ್ರತಿಷ್ಠೆ ಆಗಿದೆ. ಯಾಕಂದ್ರೆ ಈ ಹಿಂದೆ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇದೇ ಒಂದು ಯೋಜನೆ ಅವರಿಗೆ ದೊಡ್ಡ ಮೈಲೇಜ್ ಅನ್ನ ತಂದುಕೊಟ್ಟಿತ್ತು. ಈಗ ಇದೇ ಒಂದು ಯೋಜನೆಯಲ್ಲಿ ಏನಾದರೂ ಫೇಲ್ಯೂರ್ ಆದ್ರೆ ರಾಜ್ಯದ ಜನರಿಗೆ ಕೂಡ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ, ಮತ್ತೆ ಎಲ್ಲೋ ಒಂದು ಕಡೆಗೆ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಖುದ್ದು ಮುಖ್ಯಮಂತ್ರಿಗಳೇ ಈ ಒಂದು ಯೋಜನೆಗೆ ಅಖಾಡಕ್ಕಿಳಿದಿದೆ. ಈ ಒಂದು ಯೋಜನೆಯನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಆಗಿರಬಹುದು ಮತ್ತೆ ಸಚಿವರ ಜೊತೆಗೆ ಒಂದು ರೀತಿ ನಿರಂತರವಾಗಿ ಸಭೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಮತ್ತೆ ಹಿರಿಯ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಅಕ್ಕಿಯನ್ನು ಹೊಂದಾಣಿಕೆ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನ ಮಾಡಬೇಕು ಅಂದ್ರೆ, ಈಗಾಗಲೇ ಸರ್ಕಾರಕ್ಕೆ ಆಪ್ಷನ್ ಇರುವಂತದ್ದು ಅನ್ಯ ರಾಜ್ಯಗಳ ಮುಖಾಂತರವಾಗಿ ಸರಬರಾಜು ಮಾಡಿಕೊಳ್ಳುವಂತದ್ದು, ಮತ್ತೊಂದು ಕಡೆ ಓಪನ್ ಮಾರ್ಕೆಟ್ ನಲ್ಲಿ ಖರೀದಿ ಮಾಡುವಂತದ್ದು, 2 ಆಪ್ಷನ್ ಮಾತ್ರ ಇದೆ. ಆದ್ರೆ ಎಲ್ಲೊಂದು ಕಡೆ ಈಗಾಗಲೇ ಒಂದಷ್ಟು ರಾಜ್ಯಗಳು ಅಕ್ಕಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಹಿಂದೇಟನ್ನ ಆಗ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಆಯಾ ರಾಜ್ಯಗಳಲ್ಲಿ ಮುಖ್ಯವಾಗಿ ಅಕ್ಕಿ ವಿತರಣೆ ಆಗುವಂತದ್ದು ಆಯಾ ರಾಜ್ಯಕ್ಕೆ ನಿರ್ಧಾರ ಆಗುತ್ತೆ, ಮತ್ತೆ ಅಕ್ಕಿ ಅವ್ರಿಗೆ ಬೇಕಾದಷ್ಟು ಒಂದು ಅಕ್ಕಿಯನ್ನು ಇಟ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಬೇರೆ ರಾಜ್ಯ ಕೇಳಿದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಕೊಡೋದಕ್ಕೆ ಹಿಂದೇಟನ್ನ ಆಗ್ತಾರೆ. ಈಗ ಅದೇ ಒಂದು ರೀತಿಯಾದ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಎದುರಾಗಿರುವಂತದ್ದು. ಈಗಾಗಲೇ ಛತ್ತೀಸ್ಗಢದಿಂದ 1.5 ಲಕ್ಷ ಟನ್ ಕೊಡುವಂತ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಅನ್ನೋ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರ ಸ್ಪಷ್ಟವಾದಂತಹ ನಿರ್ಧಾರವನ್ನ ಅಧಿಕೃತವಾಗಿ ಸರ್ಕಾರ ಘೋಷಣೆಯನ್ನ ಮಾಡಿಲ್ಲ. ಮತ್ತೆ ಈಗಾಗಲೇ ತೆಲಂಗಾಣ ಆಗಿರಬಹುದು, ತಮಿಳುನಾಡು ಆಗಿರಬಹುದು, ಈಗ ಹಲವಾರು ರಾಜ್ಯಗಳ ಮುಖಾಂತರವಾಗಿ ಚರ್ಚೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ತೆಲಂಗಾಣ ರಾಜ್ಯ ಇನ್ನೂ ಕೂಡ ಅಕ್ಕಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಅಕ್ಕಿಯನ್ನ ಯಾವ ರೀತಿಯಾಗಿ ಹೊಂದಾಣಿಕೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಮುಖ್ಯಮಂತ್ರಿಗಳಾಗಿರಬಹುದು, ಆಹಾರ ಸಚಿವರುಗಳು ಒತ್ತಡವನ್ನ ಹಾಕ್ತಿದ್ದಾರೆ. ಅಧಿಕಾರಿಗಳು ಕೂಡ ಇಲ್ಲ ಒಂದ್ ಕಡೆ ಈ ಒಂದು ಮುಖ್ಯಮಂತ್ರಿಗಳು ಮತ್ತೆ ಸಚಿವರ ಒತ್ತಡದಿಂದಾಗಿ ಒಂದು ರೀತಿ ಕಂಗಲಾಗಿದ್ದಾರೆ. ಯಾಕಂದ್ರೆ ಅಧಿಕಾರಿಗಳು ಕೂಡ ನಿರಂತರವಾಗಿ ಆಯಾ ರಾಜ್ಯಗಳ ಮುಖಾಂತರವಾಗಿ ಅಧಿಕಾರಿಗಳ ಮುಖಾಂತರವಾಗಿ ಸಮಾಲೋಚನೆ ಮಾಡೋದ್ರ ಮುಖಾಂತರವಾಗಿ ಅಕ್ಕಿ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಕೂಡ ಒಪ್ತಿಲ್ಲ. ಹೀಗಾಗಿ ಅಂತಿಮವಾಗಿ ಖುದ್ದು ಮುಖ್ಯಮಂತ್ರಿಗಳು ಈ ಒಂದು ಸಭೆಯಲ್ಲಿ ಮಾಡೋದ್ರ ಮುಖಾಂತರವಾಗಿ ಕೊನೆಯ ಸಭೆಯ ಮುಖಾಂತರವಾಗಿ ಏನು 2.22 ಲಕ್ಷ 28 ಲಕ್ಷ ಟನ್ ಏನಿದೆ ಅಕ್ಕಿಯನ್ನು ಹೊಂದಾಣಿಕೆ ಮಾಡುವಂತ ನಿಟ್ಟಿನಲ್ಲಿ ಖುದ್ದು ಮುಖ್ಯಮಂತ್ರಿಗಳ ತೀರ್ಮಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಕಾರ್ಯತಂತ್ರವನ್ನ ಮಾಡ್ತಿದ್ದಾರೆ. ಆ ಮುಖಾಂತರವಾಗಿ ಇವತ್ತಿನ ಸಭೆಯ ಬಳಿಕವಾಗಿನೇ ಏನು ಅಕ್ಕಿಯನ್ನ ಘೋಷಣೆಯನ್ನ ಮಾಡಿದರೆ 10 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡುವಂತ ನಿಟ್ಟಿನಲ್ಲಿ ಅದನ್ನ ತೀರ್ಮಾನ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಇದ್ರ ಜೊತೆಗೆ ಮುಖ್ಯವಾಗಿ ವಿಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕಾದು ನೋಡುವ ತಂತ್ರವನ್ನ ಮಾಡ್ತಾ ಇದ್ದಾರೆ. ಅಕ್ಕಿ ವಿತರಣೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಅಕ್ಕಿಯನ್ನ ಕೊಡಲ್ಲ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಆಪಾದನೆಯನ್ನ ಮಾಡಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಪಾದನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಕೂಡ ಒಂದು ರೀತಿ ದೊಡ್ಡ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಹಮ್ಮಿಕೊಂಡಿರುವಂತದ್ದು. ಈಗಾಗಲೇ ಮುಖ್ಯವಾಗಿ ಕಾಂಗ್ರೆಸ್ನ ಆಪಾದನೆಗಳಿಗೆ ಸಂಸದರಾಗಿರ್ತಕ್ಕಂಥವರು ಹಲವಾರು ಸಂಸದರು ಈಗಾಗಲೇ ತಿರುಗೇಟು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ದಾಖಲೆಗಳ ಮುಖಾಂತರವಾಗಿ ಅವರಿಗೆ ತಿರುಗೇಟು ಕೊಡೋದ್ರ ಮುಖಾಂತರವಾಗಿ ಕೌಂಟರ್ ಅನ್ನು ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಪಡಿತರ ಚೀಟಿ ವಿತರಣೆ ಅಂದ್ರೆ ಪಡಿತರ ಅಂಗಡಿಗಳಲ್ಲಿ ಅಕ್ಕಿ ವಿತರಣೆ ಮಾಡಿದಂತ ಸಂದರ್ಭದಲ್ಲಿ 5 ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರದಿಂದ ಕೊಡಲಾಗಿತ್ತು. ಇನ್ನು ಉಳಿದಂತ 10 ಕೆಜಿ ಅಕ್ಕಿ ಏನಿದೆ ಅದನ್ನ ಕಾಂಗ್ರೆಸ್ ಸರ್ಕಾರವನ್ನ ಮಾಡಬೇಕು, ಅದ್ರ ಬಗ್ಗೆ ಜನರಿಗೆ ಅಭಿಪ್ರಾಯ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಇಲ್ಲ ಒಂದ್ ಕಡೆ ಈ ಒಂದು ಅಕ್ಕಿ ಯೋಜನೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಗೆ ಪ್ರತಿಷ್ಠೆಯಾಗಿದೆ. ಒಂದು ರೀತಿ ಅದಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳು ನಿರಂತರ ಸಭೆ ಮಾಡೋದ್ರ ಮುಖಾಂತರವಾಗಿ ಅಕ್ಕಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ವಿವರಗಳನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ. ಯಾವ ರಾಜ್ಯಗಳು ಅಕ್ಕಿ ಕೊಡುವಂತ ನಿರ್ಧಾರವನ್ನು ಮಾಡಿದರೆ, ಯಾವ ರಾಜ್ಯಗಳು ಅಕ್ಕಿಯನ್ನು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಅಂತಿಮವಾಗಿ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಹಿಂದೆ ಏನು 10 ಕೆಜಿ ಅಕ್ಕಿಯನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಅದನ್ನ ನಿರ್ಧಾರ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಇವತ್ತಿನ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಬಹುಶಃ ಇವತ್ತಿನ ಸಭೆಯಲ್ಲೇ ಸಭೆ ಬಳಿಕವಾಗಿ 10 ಕೆಜಿ ಅಕ್ಕಿ ವಿತರಣೆ ಮಾಡುವಂತ ನಿರ್ಧಾರವನ್ನು ಕೂಡ ಮುಖ್ಯಮಂತ್ರಿಗಳು ಘೋಷಣೆ ಮಾಡುವಂತ ನಿರೀಕ್ಷೆ ಇರುವಂತದ್ದು. ರೈಟ್, ಥ್ಯಾಂಕ್ ಯು ಕೃಷ್ಣ ಇವರಿಗಿನ ಅಪ್ಡೇಟ್ಸ್ಗಾಗಿ. ಇನ್ನು ಈ ಅಕ್ಕಿ ಭಾಗ್ಯ ಅನ್ನೋದು ಸರ್ಕಾರಕ್ಕೂ ಚಿಂತೆಯಾಗಿದೆ, ಜನರಿಗೂ ಕೂಡ ಯಾವಾಗ ಸಿಗುತ್ತೆ ಅಕ್ಕಿ ಅನ್ನೋ ಚಿಂತೆ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಚಿಂತೆ. ಇದರ ನಡುವೆ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಕಿತ್ತಾಡ್ತಿದ್ದಾರೆ ಕೂಡ. ಹೀಗೆ ಒಬ್ರಿಗೊಬ್ರು ಕಿತ್ತಾಡ್ಕೊಂಡೇ ಇದ್ರೆ ಅನ್ನ ಕೊಡೋದು ಯಾವಾಗ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಾಮಾನ್ಯ ಜನ. ಸರ್ಕಾರದಿಂದ 10 ಕೆಜಿ ಮಾಡಿ ಅಕ್ಕಿ ಅದನ್ನ ಕೊಡ್ತಾ ಇಲ್ಲ. ಅದೇನೋ ಕೇಂದ್ರ ಬರಬೇಕು, ಅದು ಅವರು 5 ಕೆಜಿ ಕೊಡಬೇಕು, ಇವರು 5 ಕೆಜಿ ಮಾಡ್ತೀವಿ, ಅವೆಲ್ಲ ಬೇಡ. ನೀವೇನ್ ಮಾತಾಡಿ ಅದನ್ನ ಕೊಡ್ಬೇಕಲ್ವಾ? ನಿಮ್ಗೆ ಕೇಳಕ್ಕೆ ಯಾರು ಬಂದಿರಲಿಲ್ಲ ಗ್ಯಾರಂಟಿ ಕೊಡಿ ಅಂತ. ಈಗ ಗ್ಯಾರಂಟಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟ ಮೇಲೆ ಅದನ್ನ ಉಳಿಸ್ಕೊಳ್ಳಿ, ಇಲ್ಲ ಅಂದ್ರೆ ಕೆಳಗಿಡಿ. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿರೋದು
ನಾವು ಅದಕ್ಕೆ ಅವ್ರಿಗೆ ಓಟ್ ಹಾಕಿ ಗೆಲ್ಸಿದೀವಿ. 10 kg ಅಕ್ಕಿ ಕೇಂದ್ರದಲ್ಲಿ ಕೊಡ್ತಿಲ್ಲ ಅಂತ ಹೇಳಿ ಅವ್ರ ಮೇಲೆ ಹೋಗ್ಬೇಕು ಬಿಟ್ಬಿಟ್ಟು ಏನ್ ಹೇಳಿದಿರೋ 10 kg ನಿಮ್ ಗೌರ್ಮೆಂಟ್ ಅವರೇ ಏನಾರು ಮಾಡಿ ನಮಗೆ ಅದು ಗೊತ್ತಿಲ್ಲ, ನೀವು ಕೊಡ್ಲೇಬೇಕಾದ್ರೆ ನಾವು ಕೇಳ್ಕೊಳ್ತೀವಿ. ಕೇಂದ್ರದ ಮೇಲೆ ಗೂಬೆ ಕೂರ್ಸೋದು ಬಿಟ್ಬಿಟ್ಟು ಇವ್ರ ಈ ಅನ್ನ ಬಗ್ಗೆ ಏನ್ ಕೊಡ್ತೀವಿ ತಲೆಗೆ 10 kg ಅಕ್ಕಿ ಅಂತ ಹೇಳಿದ್ರೆ ಅದು ತಕ್ಷಣಕ್ಕೆ ಜಾರಿಗೆ ಬರುವಂತೆ ಅವರು ಆ ಯೋಜನೆನ ಜಾರಿ ಮಾಡಬೇಕು. ತಾವು ನುಡಿದಂತೆ ನಡೀತೇವೆ ಅಂತ ಒಂದು ಹೇಳಿದ್ರು. ಈಗ ನುಡಿದಂತೆ ನಡಿಬೇಕು. ಯಾಕೆ ಕೇಂದ್ರ ಸರ್ಕಾರ ಕೊಡುತ್ತೋ ರಾಜ್ಯ ಸರ್ಕಾರವು ಯಾವ ಸರ್ಕಾರ ಕೊಡುತ್ತೋ ನಮಗೆ ಬೇಕಾಗಿಲ್ಲ. ಈಗ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟೆ ಅವರು ಮತದಾರರಿಂದ ಮತವನ್ನು ಪಡೆದಿರೋದು ಕೊಡಲೇಬೇಕು. ಅವ್ರು ಯಾವ ರೀತಿ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊಡಬೇಕಾಗಿರೋದು ಇಂಪಾರ್ಟೆಂಟ್. ಯಾಕಂದ್ರೆ ಅವರು ವಚನ ಭ್ರಷ್ಟರಾಗ್ತಾರೆ. ಇಲ್ಲ ಅಂತಂದ್ರೆ ಕರ್ನಾಟಕದ ಜನತೆಗಳಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ದಾರೆ. ಅವರ ಮಾತು ತಪ್ಪದೆ ಎಲ್ರಿಗೂ ಅಕ್ಕಿ ಕೊಡಬೇಕು. ಸಿದ್ದರಾಮಯ್ಯ ಅವರು ಏನು ಆಶ್ವಾಸನೆ ಕೊಟ್ಟಿದ್ರು 10 kg ಪ್ರತಿಯೊಬ್ಬರು 10 kg ಕೊಡ್ತೀವಿ ಅಂತ ಹೇಳಿದರೆ ನಮ್ಮ ರೈತರಿಂದನೇ ಅವ್ರು ಖರೀದಿ ಮಾಡಲಿ, ಪ್ರತಿಯೊಬ್ಬರಿಗೂ 10 kg ಕೊಡಲಿ ಅಂತ ದಯವಿಟ್ಟು ಸರ್ಕಾರ ಅವ್ರ ಕಡೆ ಪೆಟ್ಟು ಮಾತು ಕೊಟ್ಟಾಗ ಇವರು 5 ಪಂಚಭಾಗ್ಯಗಳು ಕೊಟ್ಟಿದ್ದಾರಲ್ಲ ಎಲ್ಲ ಸರಿಯಾಗಿ ನಡೆಸಬೇಕು. ಅವರು ನಾವು 10 kg ಅಕ್ಕಿಯನ್ನು ವಿತರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡಿತ್ತು. ಈಗ ಅಕ್ಕಿ ಕೊಡದ ವಿಚಾರದಲ್ಲಿ ಜನಗಳು ನಿರೀಕ್ಷೆಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸಾರ್ವಜನಿಕರಿಗೆ, ಬಡವರ ಬಗ್ಗರಿಗೆ ಈ ಬೇಗ ಇದನ್ನ ಅಕ್ಕಿಯನ್ನು ಕೊಟ್ಟು ವಿತರಣೆ ಮಾಡಬೇಕಾಗಿ ನಾನು ವೆಲ್ಕಮ್ ಬ್ಯಾಕ್. ಗ್ಯಾರಂಟಿಗಳ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮುಂದಿಡುವ ಪ್ರಯತ್ನವನ್ನ ನ್ಯೂಸ್ 18 ಮಾಡ್ತಾ ಇದೆ. ಬ್ರೇಕ್ಗಿಂತ ಮುಂಚೆ ನಾವು ಗಮನಿಸಿದ್ವಿ ಈ ಅನ್ನಭಾಗ್ಯದ ಈ ಕ್ಷಣದ ಪರಿಸ್ಥಿತಿ ಯಾವ ರೀತಿ ಇದೆ, ರಾಜ್ಯ ಸರ್ಕಾರದ ಮುಂದಿರೋ ಸವಾಲು, ಅದನ್ನ ಪರಿಹಾರ ಕಂಡುಕೊಳ್ಳೋ ಭಾಗವಾಗಿ ಸರ್ಕಾರ ಮಾಡ್ತಿರೋದು ಏನು ಅಂತ ಹೇಳಿ. ಇನ್ನು ಎರಡನೇ ಗ್ಯಾರಂಟಿಯ ಗ್ರೌಂಡ್ ರಿಪೋರ್ಟ್ ಕಡೆ ಗಮನ ಕೊಡೋಣ. ರಾಜ್ಯದ ಜನರು ಗೃಹಲಕ್ಷ್ಮಿ ಯಾವಾಗ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಅದರಲ್ಲೂ ಕೂಡ ಮಹಿಳಾ ಮಣಿಗಳು ನಮ್ಮ ಕೈಗೆ 2,000 ರೂಪಾಯಿ ಸಿಗೋದು ಯಾವಾಗ ಅನ್ನೋ ಪ್ರಶ್ನೆಯನ್ನ ಸರ್ಕಾರದ ಮುಂದಿಡ್ತಿದ್ದಾರೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತಷ್ಟು ವಿಳಂಬ ಆಗಬಹುದು ಅನ್ನೋ ಸೂಚನೆ ಸಿಗ್ತಾ ಇದೆ. ಗೃಹಲಕ್ಷ್ಮಿಯರು ಅರ್ಜಿ ಹಾಕೋಕೆ ಮತ್ತಷ್ಟು ವಿಳಂಬ ಆಗತ್ತೆ ಅನ್ನೋ ಸೂಚನೆ ಸರ್ಕಾರದ ಕಡೆಯಿಂದಲೇ ಸಿಗ್ತಾ ಇದೆ. ಶೀಘ್ರದಲ್ಲೇ ತಾಂತ್ರಿಕ ಸಮಸ್ಯೆಯನ್ನ ಪರಿಹರಿಸಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಡುವ ಪ್ರಯತ್ನ ಆಗ್ತದೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಆಗಸ್ಟ್ 17ಕ್ಕೆ ಅಥವಾ 18ಕ್ಕೆ ಖಡಾಖಂಡಿತವಾಗಿಯೂ ಕೂಡ ಖಾತೆಗಳಿಗೆ ಹಣ ವರ್ಗಾವಣೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ಚಿಕ್ಕಮಗಳೂರಿನ ಗೌರಿಗದ್ದೆಯ ದತ್ತಾಶ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಸ್ಟ್ 17 ಅಥವಾ 18ರ ವೇಳೆಗೆ ಹೆಣ್ಮಕ್ಳ ಅಕೌಂಟ್ಗೆ 2,000 ರೂಪಾಯಿ ಹೋಗೋದು ಖಚಿತ ಅಂತ ಹೇಳಿದ್ದಾರೆ. ಒಂದ್ ಕಡೆ ಸಾಫ್ಟ್ವೇರ್ ರೆಡಿ ಆಗ್ತಾ ಇದೆ, ಯೋಜನೆ ಜಾರಿಗೆ ಸರಳವಾಗಿ ಸಿಗಬೇಕು, ಜನರಿಗೆ ಯಾವ ಖಾತೆಗೆ ಬೇಕೋ ಅದೇ ಅಕೌಂಟ್ಗೆ ಹಣ ನೀಡ್ತೇವೆ, ಇದೆಲ್ಲದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಳ್ತಿದ್ದೀವಿ ಅಂತ ತಿಳಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಏನು ಗ್ರಾಮವನ್ನು ಹಾಗಾದ್ರೆ ಬೆಂಗಳೂರನ್ನು ಮತ್ತು ಕರ್ನಾಟಕವನ್ನಲ್ಲಿ ನಾವು ಇದರ ಸೇವೆಯ ಲಾಭವನ್ನು ಪಡಿಬಹುದು ಅಂತ ಹೇಳಿದ್ವಿ. ಆದ್ರೆ ಇದ್ರ ಜೊತೆಯಲ್ಲಿ ಈಗ ಬಾಪೂಜಿ ಸೇವಾ ಕೇಂದ್ರನೂ ಕೂಡ ಸೇರಿಸಿದ್ವಿ. ಅಲ್ಲಿನೂ ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಬಾಪೂಜಿ ಸೇವಾ ಕೇಂದ್ರ ಇರೋದ್ರಿಂದ ಅದರ ಜೊತೆಯಲ್ಲಿ ನಾವು ಪ್ರಜಾಪ್ರತಿನಿಧಿ ಅಂತ ಹೇಳಿ ಒಬ್ಬ ಅಂದ್ರೆ ಯಾರು ತಮ್ಮ ಸೇವೆಯನ್ನ ಮಾಡಲಿಕ್ಕೆ ಬಯಸ್ತಾರೆ, ಈ ಒಂದು ಸರ್ಕಾರದ ಯೋಜನೆಯನ್ನ ಜನರ ಮನೆ ಬಾಗಿಲಿಗೆ ತಗೊಂಡು ಹೋಗ್ಲಿಕ್ಕೆ ಯಾರು ಆಸಕ್ತರಿದ್ದಾರೆ ಅಂಥವ್ರಿಗೂ ಕೂಡ ಪ್ರಜಾಪ್ರತಿನಿಧಿ ಅಂತ ಮಾಡ್ತೀವಿ. ಆಮೇಲೆ ಅವ್ರಿಗೆ ಅಕೌಂಟ್, ಅವ್ರಿಗೆ ಯಾವ್ದು ಇಚ್ಛೆ ಇದೆ ಆ ಅಕೌಂಟ್ಗೆ ದುಡ್ಡು, ಈ ರೀತಿ ಕೆಲವು ಬದಲಾವಣೆಗಳನ್ನು ನಿನ್ನೆ ಮಾಡಿದ್ದೀವಿ. ಅಧಿಕಾರಿಗಳು ಈಗಾಗಲೇ ಸಾಫ್ಟ್ವೇರ್ ರೆಡಿ ಮಾಡ್ತಾ ಇದ್ದಾರೆ, ಅಪ್ಲಿಕೇಶನ್ ರೆಡಿ ಮಾಡ್ತಾ ಇದ್ದಾರೆ. ಅತ್ಯಂತ ಶೀಘ್ರದಲ್ಲಿನೇ ನಾವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡುವಂತ ಪ್ರಕ್ರಿಯೆ ಚಾಲನೆ ಕೊಡ್ತೀವಿ. ಆಗಸ್ಟ್ 17 ಅಥವಾ 18ನೇ ತಾರೀಕು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇನ್ನೂ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಅವರ ಅಕೌಂಟ್ಗೆ DBT ಮುಖಾಂತರ ಆಗಸ್ಟ್ 17 ಅಥವಾ 18ಗೆ ದುಡ್ಡು ಮಾತ್ರ ಖಂಡಿತವಾಗ್ಲೂ ಹೋಗುತ್ತೆ. ಈ ವಿಳಂಬ ಯಾಕೆ ಆಗ್ತಾ ಇದೆ ಅಂದ್ರೆ ಕೆಲವೊಂದು ಬದಲಾವಣೆ ಮಾಡಿರೋದ್ರಿಂದ ಅಷ್ಟೇ ವಿಳಂಬ. ಇನ್ನು ಇದೇ ವಿಳಂಬದ ವಿಚಾರವಾಗಿಯೇ ಗೃಹಲಕ್ಷ್ಮಿಯರು ಕೋಪ ಮಾಡಿಕೊಂಡಿರೋದು. ಗೃಹಲಕ್ಷ್ಮಿ ಯೋಜನೆ ವಿಳಂಬಕ್ಕೆ ಮಂಡ್ಯದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಪದೇ ಪದೇ ಸರ್ಕಾರ ಯಾಕೆ ಗೊಂದಲ ಮಾಡ್ತಿದೆ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿಂದೆ ಅತ್ತೆ ಸೊಸೆಯರ ನಡುವೆ ಜಗಳ ತಂದಿತ್ತಿದ್ರು, ಈಗ ಹಣ ಕೊಡೋಕೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಗೊಂದಲದಿಂದಾಗಿಯೇ ಯೋಜನೆ ಜಾರಿ ಆಗ್ತಿಲ್ಲ ಅಂತ ಮಹಿಳೆಯರು ಕಿಡಿಕಾರಿದ್ದಾರೆ. ನೋಡಿ, ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರಕ್ ಮುಂಚೆ ಎಲೆಕ್ಷನ್ ಟೈಮಲ್ಲಿ DK ಶಿವಕುಮಾರ್ ಅವರು ಇರ್ಬೋದು, ಅವ್ರು ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆನ ಅಧಿಕಾರಕ್ಕೆ ಬಂದ ತಕ್ಷಣನೇ ಕೊಡ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದು ಇನ್ನೇನು ತಿಂಗಳ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳೋರು ಇನ್ನು ಯಾಕೆ ನೀವು ಕೊಟ್ಟಿಲ್ಲ? ಓಟ್ ಹಾಕಿಸ್ಕೊಳ್ಬೇಕಾದ್ರೆ ನೀವು 2 ದಿವಸ 3 ದಿವಸ ಆದ್ಮೇಲೆ ಓಟ್ ಹಾಕ್ಸ್ಕೊಂಡಿದ್ರ? ಓಟ್ ಹಾಕ್ಸ್ಕೊಂಡ ತಕ್ಷಣನೇ ನೀವು ಜಾರಿ ಮಾಡ್ತೀವಿ ಅಂದ್ಮೇಲೆ ಅದನ್ನ ಮಾಡ್ಬೇಕು ತಾನೇ. ಏನ್ ಕೊಡ್ತಾ ಇದ್ದಾರು? ಯಾರು ಏನು ಕೊಡ್ತಾ ಇಲ್ಲ. ತಂದೆ ಅತ್ತೆ ಸೊಸೆಗೆ ಜಗಳ ತಂದ್ ಮಾಡ್ತಾವ್ರೆ. ಎಲ್ಲ ನೋಡಿ ಬೀದಿಲಿ ನಿಂತ್ಕೊಂಡ್ ನೋಡಿರಿ ಅಂತ ಎಲ್ಲ ತುಂಬಾ ಮನೆಯಲ್ಲಿರೋರೆಲ್ಲ ಈಚೆ ಬರ್ತಾವ್ರೆ. ಬೇಗ ಮಾಡ್ತೀವಿ ಅಂದ್ರು ಬೇಗನೂ ಇಲ್ಲ, ಏನಿಲ್ಲ, 1 ತಿಂಗಳಾಯ್ತು ಆಲೆ.
ತಿಂಗಳದಿಂದ ಅತ್ತೆ ಸೊಸೆಯರ್ ಜಗಳ ಕಾಯ್ಕೊಂಡು ಈ ಬೀದಿಲಿ ನಿಂತೀವಿ ನಾವೀಗ. ನಮ್ಗೆ ಏನ್ ಮಾಡ್ಬೇಕು ಮಾಡ್ಕೊಡಿ. ಗೃಹಲಕ್ಷ್ಮಿ ಯೋಜನೆನ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ರಿ, ಒಂದು ವಾರ ಮುಂದೂಡಿದ್ದೀರಾ. ದಯವಿಟ್ಟು ಕೊಡೋದಿದ್ರೆ ಬೇಗ ಕೊಡಿ, ಇಲ್ಲ ಅಂದರೆ ಮನೆಯಲ್ಲಿ ಎಲ್ಲ ಸಂಸಾರಗಳು ಕೂಡ ಜಗಳ ಆಗಿ ಒಡಕಲಾಗ್ತಾ ಇದೆ. ದಯವಿಟ್ಟು ಈ ಯೋಜನೆನ ಬೇಗ ತಂದು ಮನೆಗೆ ಗೃಹಲಕ್ಷ್ಮಿಯವರಿಗೆ ಯೋಜನೆ. ವೆಲ್ಕಮ್ ಬ್ಯಾಕ್. ಗ್ಯಾರಂಟಿಗಳ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮೊದಲ 2 ಗ್ಯಾರಂಟಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ವಿವರಣೆಯನ್ನ ನಿಮ್ಮ ಮುಂದಿಟ್ವಿ. ಇದೀಗ ಗೃಹ ಜ್ಯೋತಿ ಯೋಜನೆಗೆ ನಾಳೆಯಿಂದಲೇ ಅರ್ಜಿಯನ್ನ ಸಲ್ಲಿಕೆ ಮಾಡುವ ಪ್ರಕ್ರಿಯೆ ಚಾಲನೆ ಸಿಗುತ್ತೆ. ಮಾಸಿಕ ಅಂದ್ರೆ ಪ್ರತಿ ತಿಂಗಳಿಗೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಬಳಕೆ ಮಾಡಿಕೊಳ್ಳುವ ಈ ಒಂದು ಯೋಜನೆಗೆ ಫಲಾನುಭವಿ ಆಗಬೇಕು ಅಂದ್ರೆ ನಾಳೆಯಿಂದಲೇ ನೀವು ಅರ್ಜಿಯನ್ನ ಹಾಕಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಿದೆ ಸರ್ಕಾರ. ನಾಳೆಯಿಂದಲೇ ಅರ್ಜಿ ಸಲ್ಲಿಕೆಯನ್ನ ಮಾಡಬಹುದು. ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ಆಗಬೇಕು ಅಂತಂದ್ರೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅನ್ನೋದ್ರ ವಿವರಣೆ ಕೂಡ ರಾಜ್ಯ ಸರ್ಕಾರ ನೀಡಿದೆ. ಹಾಗೆ ಆ 200 ಯೂನಿಟ್ ಪ್ರತಿ ತಿಂಗಳಿಗೆ ಅನ್ನೋ ಲಿಮಿಟ್ ಏನು ಫಿಕ್ಸ್ ಮಾಡಿದೆ ಇದನ್ನ ಕೂಡ ಗಮನದಲ್ಲಿಟ್ಕೊಂಡು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಮುಂಬರಲಿರುವ ಬಿಲ್ನ ಹೊತ್ತಿಗೆ ಈ 200 ಯೂನಿಟ್ಗಳ ಉಚಿತ ವಿದ್ಯುತ್ ಬಳಕೆಯ ಯೋಜನೆಯ ಫಲಾನುಭವಿಗಳು ನೀವು ಆಗಬಹುದು ಅಂತ ಹೇಳಿ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ. ಹೀಗಾಗಿ ನಾಳೆಯಿಂದಲೇ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವ ಪ್ರಕ್ರಿಯೆ ಚಾಲ್ತಿಗೆ ಬರ್ತಾ ಇದೆ. ಈ 200 ಯೂನಿಟ್ ನ ಕ್ಯಾಲ್ಕುಲೇಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ಬಾಡಿಗೆ ಮನೆಯವ್ರಿಗೆ ಹೇಗೆ, ಹಾಗೆ ಒಂದೇ ವ್ಯಕ್ತಿಯ ಹೆಸರಲ್ಲಿ 2-3 ಮೀಟರ್ಗಳಿದ್ರೆ ಹೇಗೆ, ಈ ರೀತಿಯ ಗೊಂದಲಗಳಿತ್ತು. ಈ ಗೊಂದಲಗಳಿಗೆ ಒಂದಷ್ಟು ಪರಿಹಾರವನ್ನ ನೀಡ್ತಾ ನಾಳೆಯಿಂದಲೇ ಈ ಯೋಜನೆಯ ಫಲಾನುಭವಿಗಳಾಗ್ಲಿಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಿ ಅಂತ ತಿಳಿಸ್ತಾ ಇದೆ ರಾಜ್ಯ ಸರ್ಕಾರ. ಹಾಗಾದ್ರೆ ಎಲ್ಲಿ ಹಾಕಬೇಕು ಅಪ್ಲಿಕೇಶನ್, ಯಾವ ರೀತಿಯಾಗಿರುತ್ತೆ ಈ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಗಮನಿಸ್ತಾ ಹೋಗೋಣ. ಸೇವಾ ಸಿಂಧು ಪೋರ್ಟಲ್ನ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಲ್ಲಿ ಈ ಉಚಿತ ವಿದ್ಯುತ್ ಯೋಜನೆಗೆ ಬೇಕಾದ ಫಾರ್ಮ್ ಅನ್ನ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಮೊಬೈಲ್ ಅಥವಾ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನ ಬಳಕೆ ಮಾಡಿ ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆದ್ರೆ ನೀವು ಅಲ್ಲಿ ಸಿಗತ್ತೆ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿ ಆಗ್ಲಿಕ್ಕೆ ಬೇಕಾದ ಅರ್ಜಿಗಳು. ಇನ್ನು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1ನಲ್ಲೂ ಕೂಡ ಇಲ್ಲ ನಮಗೆ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆ ಸಾಧ್ಯ ಇಲ್ಲ, ನಾವು ಡೈರೆಕ್ಟ್ ಆಗಿ ಹೋಗಿ ಅಪ್ಲಿಕೇಶನ್ ಕೊಡ್ತೀವಿ ಅಂತಂದ್ರೆ ಈ ಎಲ್ಲಾ ಕೇಂದ್ರಗಳಲ್ಲೂ ಕೂಡ ಬೆಂಗಳೂರು 1, ಬೆಂಗಳೂರಿನಲ್ಲಿರೋ ನಿವಾಸಿಗಳಿಗೆ, ಕರ್ನಾಟಕ 1 ಹಾಗೆ ಗ್ರಾಮ 1 ಕೇಂದ್ರಗಳಿಗೆ ಹೋಗಿ ಈ ಅರ್ಜಿಯನ್ನ ನೀವು ಪಡೆದುಕೊಂಡು ಅದನ್ನ ಸಲ್ಲಿಕೆ ಮಾಡಬಹುದು. ನಾಡ ಕಚೇರಿ, ವಿದ್ಯುತ್ ಕಚೇರಿಗಳಲ್ಲೂ ಕೂಡ ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ನಿಮಗೆ ಸಮೀಪವಿರುವ ಕಚೇರಿ ಯಾವುದು ಅಲ್ಲಿಗೆ ತೆರಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದಾಗಿದೆ. ಹಾಗಾದ್ರೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಕೂಡ ಗಮನಿಸೋಣ. ಆಧಾರ್ ಸಂಖ್ಯೆ ಬೇಕಾಗುತ್ತೆ, ಹಾಗೆ ವಿದ್ಯುತ್ ಖಾತೆ ಸಂಖ್ಯೆ, ಹಾಗೆ ನಿಮ್ಮ ಮೊಬೈಲ್ ಸಂಖ್ಯೆ, ಇದು 3 ಕೂಡ ಒಂದೇ ವ್ಯಕ್ತಿಯ ಹೆಸರಲ್ಲಿರಬೇಕು. ಅದನ್ನ ನೆನಪಲ್ಲಿಟ್ಕೊಳ್ಳಿ. ಈ 3 ಡಾಕ್ಯುಮೆಂಟೇಶನ್ ಸರಿಯಾಗಿದ್ರೆ ನೀವು ಅರ್ಜಿ ಸಲ್ಲಿಕೆ ಮಾಡಿ ಈ ಯೋಜನೆಯ ಫಲಾನುಭವಿ ಆಗಬಹುದು ಅನ್ನೋದು ಸರ್ಕಾರದ ಮಾತಾಗಿದೆ. ಇದು ಈ ಗೃಹ ಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟ ಸರ್ಕಾರದ ಮಾಹಿತಿ ಆದ್ರೆ ಹಾಗಾದ್ರೆ ಯಾವ ರೀತಿ ಈ ಒಂದು ಯೋಜನೆಯ ಫಲಾನುಭವಿ ಆಗ್ಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಸರ್ಕಾರ ಮಾಡಿಕೊಂಡಿದೆ, ಹಾಗೆ ಸದ್ಯಕ್ಕೆ ಈ ಯೋಜನೆ ಬಗ್ಗೆ ಇರುವ ಅಪ್ಡೇಟ್ಸ್ ಗಳೇನು, ಇದರ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ನಿಂದ ಲೈವ್ ಕನೆಕ್ಟೆಡ್ ಇದ್ದಾರೆ. ಶಿವಪ್ರಸಾದ್, ಈಗ ಒಂದಷ್ಟು ಗೊಂದಲಗಳು ಇದ್ದೇ ಇತ್ತು. ಆ ಗೊಂದಲಗಳ ನಡುವೆನೇನೆ ಒಂದಷ್ಟಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ನಾಳೆಯಿಂದ ಮಾಡಿಕೊಡಲಾಗಿದೆ 200 ಯೂನಿಟ್ ಉಚಿತ ವಿದ್ಯುತ್ ಬಳಕೆಗೆ. ಸೊ ಯಾವ ರೀತಿ ಇರುತ್ತೆ ಈ ಪ್ರಕ್ರಿಯೆಗಳು, ಹಾಗೆ ಗೊಂದಲಗಳು ಏನ್ ಜನರಲ್ಲಿ ಇದೆ ಅದು ಎಷ್ಟರ ಮಟ್ಟಿಗೆ ಬಗೆಹರಿದಿದೆ, ಜನ ಏನ್ ಹೇಳ್ತಿದ್ದಾರೆ ಈ ಬಗ್ಗೆ? ಗೃಹ ಜ್ಯೋತಿಗೆ ಏನಂದ್ರೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ಯಾಕೆಂದರೆ ಈಗ ಸಡನ್ ಆಗಿ ಈಗ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಹಾಕಬಹುದು ನಾಳೆಯಿಂದಲೇ ಅಂತೇಳಿ ಸರ್ಕಾರ ಈಗ ಆಲ್ರೆಡಿ ಘೋಷಣೆ ಮಾಡಿದೆ. ಈಗ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಗೃಹಲಕ್ಷ್ಮಿಯನ್ನ. ಈಗ ಆಲ್ರೆಡಿ ಶಕ್ತಿ ಯೋಜನೆಯನ್ನ ಮಾಡಿದಾಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ಮಾಡ್ತೀವಿ. ಅದೇ ರೀತಿಯಾಗಿ ಗೃಹ ಜ್ಯೋತಿಯನ್ನು ಕೂಡ ಇದೇ ರೀತಿಯಾದಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಸಿಎಂ ಅವರಿಂದನೇ ಅದನ್ನ ಅರ್ಜಿಯನ್ನ ಹಾಕಿಸುವಂಥದ್ದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿಸುವಂತ ಪ್ಲಾನ್ ನಲ್ಲಿ ಇದ್ರು. ಆದರೆ ಸದ್ಯ ಈಗ ಯೋಜನೆಗಳ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ ಅಲ್ಲಿ ಸಾಕಷ್ಟು ಒಂದು ಟೀಕೆಗಳು ಕೇಳಿ ಬರ್ತಾ ಇದೆ, ವಿಳಂಬ ಆಗ್ತಾ ಇದೆ ಅಂತೇಳಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ನಾವು ದೊಡ್ಡ ಮಟ್ಟದ ಕಾರ್ಯಕ್ರಮದ ಬದಲಿಗೆ ಅರ್ಜಿಯನ್ನು ಹಾಕೋದಕ್ಕೆ ಶುರು ಮಾಡೋಣ ಅನ್ನುವಂಥ ಕಾರಣಕ್ಕೋಸ್ಕರ ನಾಳೆಯಿಂದ ಒಂದು ಗೃಹ ಜ್ಯೋತಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಹಾಕಬಹುದು. ಬಹಳ ಪ್ರಮುಖವಾಗಿ ಹೋಗ್ಬೇಕಾದಾಗ ಏನೆಲ್ಲ ಒಂದು ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಆಧಾರ್ ಸಂಖ್ಯೆ, ಅದ್ರ ಜೊತೆಗೆ ಮನೆಗೆ ಬರುವಂತ ಬಿಲ್ ಏನಿದೆ, ಬಿಲ್ ಅಲ್ಲಿ ಒಂದು ಆರ್ ನಂಬರ್ ಅಂತ ಇರುತ್ತೆ, ಆ ಆರ್ ನಂಬರ್,
ಅದರ ಜೊತೆಯಲ್ಲಿ ಮೊಬೈಲ್ ಸಂಖ್ಯೆ, ಈ ಮೂರನ್ನ ಕೂಡ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೇವಾ ಸಿಂಧು ಪೋರ್ಟಲ್ ಏನಿದೆ, ಸೇವಾ ಸಿಂಧು ಪೋರ್ಟಲ್ ಅಲ್ಲಾದ್ರೂ ಮಾಡಬಹುದು ಅಥವಾ ತಮ್ಮ ಬಳಿ ಇರುವಂತಹ ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಮೂಲಕವೂ ಕೂಡ ಮಾಡಬಹುದು. ಜೊತೆಗೆ ಸ್ಥಳೀಯವಾಗಿ ಇರುವಂತಹ ಒಂದು ಬೆಂಗಳೂರು 1 ಆಗಿರ್ಬೋದು, ಗ್ರಾಮ 1 ಆಗಿರ್ಬೋದು, ಇದ್ರ ಜೊತೆಗೆ ವಿದ್ಯುತ್ ಕಚೇರಿಗಳೇನಿದೆ, ತಾವು ಬಿಲ್ಗಳನ್ನ ಪೇ ಮಾಡ್ತಿರಲ್ಲ, ವಿದ್ಯುತ್ ಕಚೇರಿಗಳು ವಾರ್ಡ್ ಮಟ್ಟದಲ್ಲಿರುತ್ತೆ, ಹಳ್ಳಿಗಳಲ್ಲಿರುತ್ತೆ, ಆ ವಿದ್ಯುತ್ ಕಚೇರಿಯಲ್ಲೂ ಕೂಡ ಈ ಒಂದು ಗೃಹ ಜ್ಯೋತಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದು. ಅದ್ರ ಜೊತೆಗೆ ಯಾರು ಬಾಡಿಗೆ ಮನೆಗಳಲ್ಲಿ ವಾಸ ಇರ್ತಾರಲ್ಲ, ಸೊ ಬಾಡಿಗೆ ಮನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಇರುವಂತವರು ಅವರು ಕೂಡ ಫಲಾನುಭವಿಗಳಾಗ್ತಾರೆ. ಸೊ ಅವರು ತಮ್ಮ ಮನೆಯ ಒಂದು ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅಗ್ರಿಮೆಂಟ್ ಪೇಪರ್ ಅನ್ನ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಾಕಷ್ಟು ಜನ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಅಷ್ಟೇ, ಹೊಸದಾಗಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಇನ್ನೂ ಕೂಡ ಕಾಲಾವಕಾಶ ಇದೆ, ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಆ ಮೂರನ್ನ ಕೂಡ ಅಪ್ಲೋಡ್ ಮಾಡಬೇಕು. ಬಂದಿಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಇರುವಂತವರು ಕಡ್ಡಾಯವಾಗಿ ಅಗ್ರಿಮೆಂಟ್ ಕಾಪಿಯನ್ನು ಹಾಕಲೇಬೇಕು. ಅದಿಲ್ಲ ಅಂತಂದ್ರೆ ಈ ಯೋಜನೆಗೆ ಫಲಾನುಭವಿಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇದಿಷ್ಟು ಅಪ್ಡೇಟ್ಸ್ ಇದೆ. ಸೊ ನಾಳೆಯಿಂದ ಅಂತ ಹೇಳಿದ್ದಾರೆ, ಅದು ಎಷ್ಟು ಗಂಟೆಯಿಂದ ಅಂತ ಹೇಳಿಲ್ಲ. ಬಹುಶಃ ಒಂದು ಸರಳ ಕಾರ್ಯಕ್ರಮದ ಮೂಲಕ ಸಿಎಂ ಅವರು ಏನಾದ್ರು ಕೂಡ ಚಾಲನೆ ಕೊಡುವಂತ ಸಾಧ್ಯತೆಗಳು ಇರುವಂತದ್ದು. ಸ್ಮಿತಾ, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಗ್ಯಾರಂಟಿ ಗ್ರೌಂಡ್ ರಿಪೋರ್ಟ್ನ ಭಾಗವಾಗಿ 3 ಗ್ಯಾರಂಟಿಗಳ ಅನುಷ್ಠಾನದಲ್ಲಾಗ್ತಾ ಇರುವ ವಿಳಂಬ, ಗೊಂದಲ, ಸರ್ಕಾರದ ಪ್ರಯತ್ನ, ಜನರ ಆಕ್ರೋಶ ಇದೆಲ್ಲವನ್ನ ಕೂಡ ಗಮನಿಸಿದ್ವಿ. ಅನುಷ್ಠಾನ ಆಗಿರುವ ಏಕೈಕ ಯೋಜನೆ ಶಕ್ತಿ ಯೋಜನೆ. ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದರ ನೇರ ಎಫೆಕ್ಟ್ನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಾಗರೋಪಾದಿಯಲ್ಲಿ ಮಹಿಳಾ ಭಕ್ತರೇ ಹರಿದು ಬರುತ್ತಿದ್ದಾರೆ. ಉಚಿತ ಪ್ರಯಾಣ ಘೋಷಣೆಯಾದ ಬಳಿಕ ಮೊದಲ ವೀಕೆಂಡ್ ಹಿನ್ನೆಲೆಯಲ್ಲಿ ಸರ್ಕಾರಿ ಬಸ್ಗಳಂತೂ ಫುಲ್ ರಶ್ ಆಗಿದೆ. ಧರ್ಮಸ್ಥಳದಲ್ಲಿ ಮಹಿಳೆಯರು, ಯುವತಿಯರು, ವಿದ್ಯಾರ್ಥಿಗಳು ತುಂಬಿ ತುಳುಕ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಿಂದಲೇ ಹೆಚ್ಚಾಗಿ ಮಹಿಳೆಯರು ಬರ್ತಿದ್ದಾರೆ. ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಕುಕ್ಕೆಯತ್ತ ಮಹಿಳಾ ಭಕ್ತರು ತೆರಳುತ್ತಾ ಇದ್ದಾರೆ. ಶಕ್ತಿ ಯೋಜನೆ, ಸಿದ್ದರಾಮಯ್ಯ ಮಾಡಿರುವಂತಹ ಈ ಶಕ್ತಿ ಯೋಜನೆಯಿಂದ ಆರ್ಥಿಕವಾಗಿ ಹಿಂದುಳಿದವರಿಗೆ, ಕೂಲಿ ಕಾರ್ಮಿಕರಿಗೆ, ಬಡ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ, ಎಲ್ಲ ವರ್ಗದ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ. ಎಲ್ಲಾ ಮಹಿಳೆಯರು ತುಂಬಾ ಸಂತೋಷದಿಂದ ಇದ್ದೀವಿ. ನಾವು ದೇವಸ್ಥಾನಗಳಿಗೆ ಹೋಗಕ್ಕೆ ಆಗಲ್ಲ, ತೀರ್ಥಕ್ಷೇತ್ರಗಳಿಗೆ ಹೋಗಕ್ಕೆ ಆಗಲ್ಲ, ಆ ರೀತಿ ಅಂತ ಇದ್ದಂತ ಹೆಣ್ಮಕ್ಳಿಗೆ ಇದೊಂದು ಸಮಾನವಾದ ಒಂದು ಯೋಜನೆ ಆಗಿದೆ. ಈ ಒಂದು ಸರ್ಕಾರ ಮಾಡಿದ್ದು ಹೆಣ್ಮಕ್ಳಿಗೆ ಎಲ್ಲಾ ದೇವರುಗಳ ದರ್ಶನ ಮಾಡೋದ್ರಿಂದ ತುಂಬಾ ಆನಂದ ಆಗಿದೆ. ಬಡತನದಲ್ಲಿ ಅವರು ತೀರ್ಥ ಯಾತ್ರೆ ಮಾಡೋಕೆ ಆಗ್ತಾ ಇರಲಿಲ್ಲ. ಧರ್ಮಸ್ಥಳಕ್ಕೆ ಯಾವಾಗಪ್ಪ ಹೋಗೋಣ ಅಂತಿದ್ರು. ನಮಗೆ ಗೊತ್ತಿರುವಂತವ್ರು ತುಂಬಾ ಜನ ನಾವು ಬಂದಿದ್ದೀವಿ, ನೋಡಿ ದೇವರನ್ನ ಕಣ್ತುಂಬಿಸ್ಕೊಂಡಿದ್ದೀವಿ. ಸಿದ್ದರಾಮಯ್ಯ ಸರ್ಕಾರದಿಂದ ಮಾಡಿರುವ ಫ್ರೀ ಬಸ್ಸಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಹಲವು ಜಿಲ್ಲೆಗಳಿಂದ ಹಲವು ಭಕ್ತರುಗಳು ಎಲ್ಲ ದೇವಸ್ಥಾನ ನೋಡಿ ಬಹಳ ತುಂಬಾ ಖುಷಿಯಾಗಿದ್ದಾರೆ. ಹೆಣ್ಮಕ್ಳು ಹೊರಗೆ ಬರ್ತಾ ಇರಲಿಲ್ಲ, ಅಂತದ್ರಾಗೆ ಫ್ರೀ ಬಸ್ ಮಾಡಿರೋಕ್ಕೋಸ್ಕರ ನಾವು ಹೋಗಿ ಬರ್ಬೇಕು ಅಂತ ಹೇಳಿ ದುಡ್ಡು ಖರ್ಚು ಮಾಡೋದು ಅಷ್ಟು ಖುಷಿ ಇರ್ತಿರ್ಲಿಲ್ಲ. ಫ್ರೀ ಬಸ್ಸಲ್ಲಿ ತುಂಬಾ ಖುಷಿಯಿಂದ ನಾವು ಬಂದು ಎಂಜಾಯ್ ಮಾಡ್ಕೊಂಡು ಎಲ್ಲ ಕ್ಷೇತ್ರಗಳನ್ನು, ಈ ಕ್ಷೇತ್ರ ನೋಡಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗೋಣ, ಆ ಕ್ಷೇತ್ರ ನೋಡಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳಿ ತುಂಬಾ ನಾವು ಮಾತಾಡ್ಕೊಂಡು ಎಲ್ಲ ನಾವು ಜೊತೆಯಾಗಿ ಖುಷಿ ಒಂದ್ ಕಡೆ, ರಶ್ಶು, ಗೊಂದಲ, ಗಲಾಟೆ ಮತ್ತೊಂದ್ ಕಡೆ. ಚಿಕ್ಕೋಡಿಯಲ್ಲಿ ಶಕ್ತಿ ಯೋಜನೆಯ ಎಫೆಕ್ಟ್ ತಟ್ಟೋಕೆ ಶುರುವಾಗಿದೆ. ಸರ್ಕಾರಿ ಬಸ್ಗಳು ಮಹಿಳೆಯರಿಂದ ತುಂಬಿ ತುಳುಕ್ತಾ ಇದೆ. ಬಸ್ ಹತ್ತೋಕೆ ಪುರುಷ ಪ್ರಯಾಣಿಕರು ಹರಸಾಹಸ ಪಡುವಂತ ಪರಿಸ್ಥಿತಿ. ವಾಯವ್ಯ ಸಾರಿಗೆ ಇಲಾಖೆಯಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ವಿದ್ಯಾರ್ಥಿಗಳು ಫುಟ್ಬೋರ್ಡ್ ಮೇಲೆ ನಿಂತು ಪ್ರಯಾಣ ಮಾಡೋ ದೃಶ್ಯಗಳು ಕಾಣೋಕ್ ಸಿಗ್ತಾ ಇದೆ. ಕೇವಲ ಚಿಕ್ಕೋಡಿಗೆ ನಿಲ್ಲಿಲ್ಲ, ಇತ್ತ ಪಾವಗಡದಲ್ಲೂ ಕೂಡ ಫ್ರೀ ಬಸ್ ಎಫೆಕ್ಟ್ನಿಂದಾಗಿ ಸರ್ಕಾರಿ ಬಸ್ಗಳು ತುಳುಕ್ತಾ ಇದೆ. ತುಮಕೂರಿನ ಪಾವಗಡದ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಭಕ್ತರ ದಂಡೆ, ಅದರಲ್ಲೂ ಕೂಡ ಮಹಿಳಾ ಮಣಿಗಳೇ ಹರಿದು ಬರ್ತಿದ್ದಾರೆ. ಇವತ್ತು ಶನಿವಾರ ಬೇರೆ, ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಶನಿ ಮಹಾತ್ಮನ ದರ್ಶನಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಿದ್ದಾರೆ. ಇದಕ್ಕೆ ನೇರ ಕಾರಣ ಫ್ರೀ ಬಸ್ ಟ್ರಾವೆಲ್. ಪಾವಗಡ ಬಸ್ ನಿಲ್ದಾಣ ಮಹಿಳೆಯರಿಂದಲೇ ತುಂಬಿ ಹೋಗಿದೆ. ಕೊರಟಗೆರೆಯಲ್ಲಿ ಬಸ್ಗಾಗಿ ಗಂಟೆಗಟ್ಟಲೆ ಕಾದು ಕುಳಿತಿದ್ರು ವಿದ್ಯಾರ್ಥಿಗಳು. ಬಹುತೇಕ ಬಸ್ಗಳು ಮಹಿಳಾ ಪ್ರಯಾಣಿಕರಿಂದ ಭರ್ತಿಯಾಗಿದ್ವು. ನಿಲ್ದಾಣದಲ್ಲಿ ಬಸ್ ನಿಲ್ಲಿಸಿದ್ರೂ ಕೂಡ ಬಸ್ ಹತ್ತೋಕೆ ಆಗದ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾವ ರೀತಿ ಇತ್ತು ಪರಿಸ್ಥಿತಿ? ದೃಶ್ಯಗಳಲ್ಲಿ ಅದಕ್ಕೆ ಉತ್ತರ. ಯಾರಮ್ಮ ಹೇಳಿದ್ದು? ಇದು ಮಧುಗಿರಿ ಮತ್ತೆ ಪಾವಗಡ ಗಾಡಿ ನಂಬರ್ ಬರ್ಕೊಳಕ್ ಕಲೀರಿ. ಗಾಡಿ ನಂಬರ್ ಯಾವ್ದು? ಅಲ್ಲ 2 ಸಲ ಬರ್ಕೊಂಡು ಹೋಗಿ ಕೊಟ್ಟಿದ್ವಿ. ಹೋಗ್ಲಿ ಬಿಡ್ರಮ್ಮ, ನೆಕ್ಸ್ಟ್ ನಿಲ್ಲಿಸ್ತೀವಿ ಅಂತ ಹೇಳ್ತೇನೆ. ಅವ್ರು ನಿಲ್ಸೋದು ಇಲ್ಲ, ಅವ್ರು ಕರ್ಕೊಂಡು ಹೋಗೋದು ಇಲ್ಲ. ಬೆಳಿಗ್ಗೆ ನೋಡಿದ್ರೆ 9:30 ಸಿಟಿ ಗಾಡಿಗೆ ಬರ್ಬೇಕು, 5:30 ಸಿಟಿ ಗಾಡಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲೇ ಇಲ್ಸ ಅದೇ ಮನೆ ಅಲ್ಲ, ನಾವು ಹೋಗೋದು ಊರಿಂದ ಊರಿಗೆ ಹೋಗ್ಬೇಕು.
ಯಾವ ಊರಮ್ಮ? ಟೀಗೊಲ್ಲಲ್ಲಿ ಎಲ್ಲಿ ನಿಲ್ಸಲ್ಲಪ್ಪ? ಯಾವ ಸ್ಟಾಪ್ ನಿಲ್ಸಲ್ಲ? ಈ ಗಾಡಿ ಮಾತ್ರ ನಿಲ್ಸಿದ್ರು ಮತ್ತೆ ಬೇರೆ ಗಾಡಿ ನಿಲ್ಸಲ್ವಾ? ಮಹಿಳೆಯರಿಗೆ ಫ್ರೀ ಟಿಕೆಟ್ ಎಫೆಕ್ಟ್ ಚಾಮರಾಜನಗರಕ್ಕೂ ಕೂಡ ತಟ್ಟಿದೆ. ಯಾತ್ರಾ ಸ್ಥಳಗಳಿಗೆ ಹೋಗುವ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ. ಮಲೆ ಮಹದೇಶ್ವರ ದರ್ಶನಕ್ಕೆ ಮಹಿಳಾ ಭಕ್ತರ ದಂಡು ಹೊರಟಿದ್ದು ಕೆಎಸ್ಆರ್ಟಿಸಿ ಬಸ್ಗಳು ಫುಲ್ ರಶ್ ಆಗಿದೆ. ಹೀಗಾಗಿ ಕೊಳ್ಳೇಗಾಲ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಬಸ್ಗಳಲ್ಲಿ ಮಹಿಳೆಯರೇ ತುಂಬಿ ತುಳುಕ್ತಾ ಇರೋದ್ರಿಂದ ನಾವು ಹೇಗೆ ಹೋಗೋದು ಅಂತ ಪುರುಷ ಪ್ರಯಾಣಿಕರು ಅಳಲನ್ನ ತೋಡ್ಕೊಳ್ತಿದ್ದಾರೆ. ಚಾಮರಾಜನಗರದಲ್ಲಿ ಶಕ್ತಿ ಯೋಜನೆಯ ಎಫೆಕ್ಟ್ ಜೋರಾಗಿ ಕಾಣೋಕ್ ಸಿಗ್ತಾ ಇದೆ. ಸರ್ಕಾರಿ ಬಸ್ಗಳು ಮಹಿಳೆಯರಿಂದ ತುಂಬಿ ತುಳುಕ್ತಾ ಇದೆ. ಫ್ರೀ ಟಿಕೆಟ್ ಎಫೆಕ್ಟ್ ನಿಂದಾಗಿ ಬಸ್ ಹತ್ತೋಕೆ ನೂಕು ನುಗ್ಗಲು ನಡೆದಿದೆ. ಕೊಳ್ಳೇಗಾಲ ಬಸ್ ನಿಲ್ದಾಣದಲ್ಲಿ ಮಹಿಳೆಯರು ಬಸ್ ಬಾಗಿಲನ್ನೇ ಮುರಿದು ಹಾಕಿದ್ದಾರೆ. ಮಣ್ಣೆತ್ತಿನ ಅಮಾವಾಸ್ಯೆಗೆ ಮಹದೇಶ್ವರನ ಬೆಟ್ಟಕ್ಕೆ ಮಹಿಳಾ ಮಣಿಗಳು ಹೊರಟಿದ್ರು. ಬಸ್ ಹತ್ತುವಾಗ ನಾ ಮುಂದು ತಾ ಮುಂದು ಅಂತ ಬಸ್ ಬಾಗಿಲನ್ನೇ ಮುರಿದು ಹಾಕಿದ್ದಾರೆ. ಮಹಿಳಾ ಶಕ್ತಿ ಮುಂದೆ ಗಂಡಸರು ಸುಸ್ತು. ವೀಕೆಂಡ್ ಭರಾಟೆಯಿಂದಾಗಿ ಯಾವ ಬಸ್ ನೋಡಿದ್ರೂ ಕೂಡ ಮಹಿಳಾ ಮಣಿಗಳದ್ದೇ ದರ್ಬಾರ್. ಬಸ್ಗಳಲ್ಲಿ ಸೀಟ್ಗಾಗಿ ಗಂಡಸರು ಪರದಾಡಬೇಕಾಗ್ತಾ ಇದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಊರುಗಳು ಹಾಗೆ ಪ್ರವಾಸಿ ತಾಣಗಳತ್ತ ಹೊರಡ್ತಾ ಇದ್ದಾರೆ ಮಹಿಳೆಯರು. ಬಸ್ಗಳನ್ನ ನೋಡಿ ಓಡ್ ಹೋಗಿ ಹತ್ತುತ್ತಿದ್ದಾರೆ ಗಂಡಸರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಸದ್ಯದ ಪರಿಸ್ಥಿತಿ. ಗಂಡಸರು ಹೆಂಗಸರು ಸಮಾನವಾಗಿ ಬಹುತೇಕ ಸಂದರ್ಭದಲ್ಲಿ ಕಾಣೋಕ್ ಸಿಗ್ತಾ ಇದ್ರು. ಈ ಉಚಿತ ಬಸ್ ಪ್ರಯಾಣದ ಯೋಜನೆಯ ಪರಿಣಾಮ ಅನ್ನೋ ರೀತಿಯಲ್ಲಿ ಮಹಿಳಾ ಮಣಿಗಳೇನೆ ತುಂಬ ತುಳುಕ್ತಾ ಇದ್ದಾರೆ ಬಸ್ ನಿಲ್ದಾಣಗಳಲ್ಲಿ. ಅದರಲ್ಲೂ ಕೂಡ ವೀಕೆಂಡ್, ಹೀಗಾಗಿ ಪ್ರೇಕ್ಷಣೀಯ ಸ್ಥಳಗಳು, ಅದರಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರಗಳತ್ತ ತೆರಳುತ್ತಾ ಇದ್ದಾರೆ ಮಹಿಳೆಯರು ತಂಡೋಪತಂಡವಾಗಿ. ಬಸ್ಗಳಲ್ಲಿ ಜಾಗ ಇಲ್ಲದೆ, ಜಾಗ ಇರೋ ಕಡೆ ಎಲ್ಲ ಮಹಿಳೆಯರೇ ಇರೋದ್ರಿಂದ ಗಂಡಸರು ನಾವೆಲ್ಲಿ ಹೋಗೋದು, ಹೇಗೆ ಹೋಗೋದು ಅಂತ ಹೇಳಿ ಪರದಾಡ್ತಿರುವ ಪರಿಸ್ಥಿತಿ ಕಾಣೋಕ್ ಸಿಗ್ತಾ ಇದೆ. ಶಕ್ತಿ ಯೋಜನೆ ಅನುಷ್ಠಾನ ಆದ ನಂತರದಲ್ಲಿ ವೀಕೆಂಡ್ ಆಗಿರೋ ಕಾರಣಕ್ಕೆ ಮಹಿಳೆಯರು ಗ್ರೂಪ್ ಮಾಡಿಕೊಂಡು ತಂಡೋಪತಂಡವಾಗಿ ಧಾರ್ಮಿಕ ಸ್ಥಳಗಳಿಗೆ ಹಾಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ. ಹೇಗೂ ಟಿಕೆಟ್ ಫ್ರೀ, ಹೀಗಾಗಿ ವಿತ್ ಗ್ರೂಪ್ ಹೋಗ್ಬಿಡೋಣ ಅಂತ ಹೇಳಿ ನಾವು ದೃಶ್ಯದಲ್ಲೂ ಗಮನಿಸ್ತಾ ಇದ್ವಿ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರೇ ಬಸ್ಸಿನ ಈ ಶಕ್ತಿ ಯೋಜನೆಯ ಫಲವನ್ನ ಪಡೆದುಕೊಳ್ಳೋ ಭಾಗವಾಗಿ ಪ್ರಯಾಣವನ್ನ ಮಾಡ್ತಿರೋದು. ಹೀಗಾಗಿ ಗಂಡಸರಿಗೆ ಸೀಟ್ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ನಿಂತ್ಕೊಂಡಾದ್ರೂ ಹೋಗೋಣ ಅಂದ್ರೂ ಕೂಡ ಬಸ್ ಫುಲ್ ಆಗ್ತಾ ಇದೆ ಮಹಿಳೆಯರಿಂದ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಅರೇಂಜ್ ಮಾಡಿ, ಇಲ್ಲದೆ ಇದ್ರೆ ಇದಕ್ಕೊಂದು ಪರಿಹಾರ ಕೊಡಿ ಅಂತ ಹೇಳಿ ಗಂಡಸರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ. ಯಾವ ಪ್ರಮಾಣದಲ್ಲಿ ಮಹಿಳೆಯರು ತುಂಬಿದ್ದಾರೆ ಅಲ್ಲಿ ಅನ್ನೋದು ಈ ಶಕ್ತಿ ಯೋಜನೆಯ ಫಲವನ್ನ ಎಷ್ಟರ ಮಟ್ಟಿಗೆ ಮಹಿಳೆಯರು ಪಡೆದುಕೊಳ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ನಾವು ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳ ಪರಿಸ್ಥಿತಿಯನ್ನ ಕೂಡ ಈ ಕೆಲವೇ ಕ್ಷಣಗಳ ಹಿಂದೆ ನಿಮಗೆ ತೋರಿಸಿದ್ವಿ. ಶಕ್ತಿ ಯೋಜನೆಯಿಂದ ಫಲ ಎಷ್ಟು ಜನಕ್ಕೆ ಸಿಗ್ತಾ ಇದೆಯೋ ಅದರ ಸೈಡ್ ಎಫೆಕ್ಟ್ಸ್ ಕೂಡ ಅಷ್ಟೇ ಜನ ಅನುಭವಿಸ್ತಿದ್ದಾರೆ ಅಂತ ಹೇಳಿ. ಒಂದ್ ಕಡೆ ಡೋರೆ ಕಿತ್ತು ಹೋಗಿದೆ, ಮತ್ತೊಂದ್ ಕಡೆ ವಿದ್ಯಾರ್ಥಿನಿಯರ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಇರೋ ಬಸ್ ಎಲ್ಲ ಫುಲ್ ಆಗ್ತಾ ಇದೆ. ಹೀಗಾಗಿ ನಮ್ಗೆ ಇರೋ ಸ್ಟಾಪ್ ನಲ್ಲೂ ಕೂಡ ಬಸ್ ನಿಲ್ಲಿಸದಲ್ಲೇ ಹಾಗೇನೆ ಮುಂದಕ್ಕೆ ಹೋಗ್ತಾ ಇದೆ. ಹತ್ತಿಸ್ಕೊಳ್ಳೋಕ್ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಬಸ್ ನಿಲ್ಲಿಸದಲೇ ಇಲ್ಲ. ನಾವು ಹೇಗೆ ಹೋಗೋದು ಊರುಗಳಿಗೆ, ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿನಿಯರು ಕೂಡ ಕಷ್ಟ ಆಗ್ತಿದೆ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇನ್ನು ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿ ಇದೆ ಸದ್ಯದ ಪರಿಸ್ಥಿತಿ, ಹಾಗೆ ಈ ಶಕ್ತಿ ಯೋಜನೆಯ ಫಲವನ್ನ ಯಾವ ಪ್ರಮಾಣದಲ್ಲಿ ಮಹಿಳೆಯರು ಪಡ್ಕೊಳ್ತಿದ್ದಾರೆ, ಗಂಡಸರ ಪರಿಸ್ಥಿತಿ ಏನು, ಇದೆಲ್ಲದರ ಲೈವ್ ರಿಪೋರ್ಟ್ ನೊಂದಿಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ಕನೆಕ್ಟೆಡ್ ಇದ್ದಾರೆ. ಮಂಜುನಾಥ್, ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಶಕ್ತಿ ಬಂದಿದೆ ನಿಜ, ಬಟ್ ಪುರುಷರ ಪಾಡೇನು ಅಂತ, ಈ 50% ರಿಸರ್ವೇಶನ್ ಅನ್ನೋದಕ್ಕೆ ಬೆಲೆನೇ ಇಲ್ವಾ ಅಂತ?
ಖಂಡಿತವಾಗ್ಲೂ ಸ್ಮಿತಾ, ಈಗಾಗಲೇ ವೀಕೆಂಡ್ ಮೊದಲನೇ ವೀಕೆಂಡ್ ಆಗಿರೋದ್ರಿಂದ ಶಕ್ತಿ ಯೋಜನೆಗೆ ಸಾಕಷ್ಟು ಒಂದು ಮಹಿಳೆಯರು ಬರ್ತಾನೆ ಇದ್ದಾರೆ. ಯಾಕೆಂತ ಹೇಳಿದ್ರೆ ಬೆಂಗಳೂರಿನಿಂದ ಧರ್ಮಸ್ಥಳ, ಹೊರನಾಡು, ಕಟೀಲು ಹಾಗೂ ಸಿಗಂದೂರ್ಗೆ ಹೋಗುವಂತಹ ಮಹಿಳೆಯರ ಸಂಖ್ಯೆ ಜಾಸ್ತಿನೇ ಆಗಿದೆ. ಈಗಾಗಲೇ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು ನೀವು, ಧರ್ಮಸ್ಥಳ ಬಸ್ ಬರೋದೇ ತಡ, ಜನ ಎಲ್ಲಿಗೆ ಹೇಗೆ ಹೋಗಿ ರೀಚ್ ಆಗೋನೋ ಬದಲು ಕಂಡಕ್ಟರ್ಗಳಲ್ಲಿ ಕೇಳ್ತಾ ಇರ್ತಕ್ಕಂಥ ಒಂದೇ ಧರ್ಮಸ್ಥಳ ಬಸ್ ಎಲ್ಲಿದೆ ಅನ್ನೋ ರೀತಿಯಲ್ಲಿ ನೋಡ್ತಾ ಇರಬಹುದು. ಸಾಲಿನಲ್ಲಿ ಮಹಿಳೆಯರು ಈಗಾಗಲೇ ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತಕ್ಕಂಥ. ಇವ್ರನ್ನು ಕೂಡ ಮಾತಾಡ್ಸೋಣ. ಮೇಡಮ್, ಎಲ್ಲಿಗೆ ಹೊರಟಿದ್ದೀರಾ? ಧರ್ಮಸ್ಥಳಕ್ಕೆ. ಎಷ್ಟು ಜನ ಹೊರಟಿದ್ದೀರಾ? 3. ಓಕೆ, ಅಂದ್ರೆ ಧರ್ಮಸ್ಥಳಕ್ಕೆ ಹೋಗೋಕೆ ಮುಂಚೆ ರಿಸರ್ವೇಶನ್ ಏನಾದ್ರು ಮಾಡಿಸಿದ್ರಾ? ಹೌದು, ಮಾಡಿಸಿದ್ವಿ. ಫೀಸು ಎಷ್ಟೋ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ಕೇಳಬೇಕು, ಅವರೆಲ್ಲ ಹೋಗಿದ್ದಾರೆ. ನೋಡ್ತಾ ಇದ್ರಲ್ಲ ಸ್ಮಿತಾ, ಈಗಾಗಲೇ ನೀವು ನೋಡ್ತಾ ಇರಬಹುದು, ಅಂದ್ರೆ ಸಾಲುಗಟ್ಟಿಯಾಗಿ ಈಗಾಗಲೇ ರಿಸರ್ವೇಶನ್ ಕೌಂಟರ್ಗಳಲ್ಲೂ ಕೂಡ ಸಾಕಷ್ಟು ಮಹಿಳೆಯರು ತುಂಬಿರ್ತಕ್ಕಂಥದ್ದು. ಈಗ ನಾನು ಅಲ್ಲೂ ಕೂಡ ನಿಮಗೆ ಒಂದು ವಿಜುವಲ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ನಮ್ಮ ಕ್ಯಾಮರಾಮನ್ ಜೊತೆಗೆ ಹೋಗ್ತಾ ಇದೀವಿ. ಸಾಕಷ್ಟು ಮಹಿಳೆಯರು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಮಂಗಳೂರು ಕಡೆಗೆ ಪ್ರಯಾಣ ಬಳಸ್ತಾ ಇರ್ತಕ್ಕಂಥದ್ದು. ಇನ್ನು ರಿಸರ್ವೇಶನ್ ಕೌಂಟರ್ ಕಡೆ ನೋಡೋದಾದ್ರೆ ಇಲ್ಲೊಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅನೌನ್ಸ್ಮೆಂಟ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದಯವಿಟ್ಟು 10 ರೂಪಾಯಿಗಳನ್ನ ನೀವು ಕೊಟ್ಟು ರಿಸರ್ವೇಶನ್ ಅನ್ನ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ರಿಸರ್ವೇಶನ್ ಗಳಲ್ಲಿ ಈಗಾಗಲೇ ಹೆವಿ ಕ್ರೌಡ್ಗಳು ಕೂಡ ಆಗಿರ್ತಕ್ಕಂಥದ್ದು. ಸುಮಾರು 3 ರಿಂದ 4 ಲೈನ್ ನಿಂತಿದೆ ಹೊರಗಡೆ. ಅಂದ್ರೆ ರಿಸರ್ವೇಶನ್ ಕೌಂಟರ್ ಏನು 9 ಗಂಟೆಗೆ ಕ್ಲೋಸ್ ಆಗ್ಬೇಕಾಯ್ತು, ಅದು ಕೂಡ ಸಿಕ್ಕಾಪಟ್ಟೆ ದೊಡ್ಡದಾಗೆ ಬೆಳೆದಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಔಟ್ಸೈಡ್ ಅಲ್ಲಿ ಕೂತಿದ್ದಾರೆ ಸ್ಮಿತಾ, ಕೂತಿದ್ಕೊಂಡು ಆ ಟಿಕೆಟ್ ಅನ್ನ ಪಡೆಯೋದಕ್ಕೆ ಗಂಡಸರು, ಅಂದ್ರೆ ಯಾರೋ ಫ್ಯಾಮಿಲಿ ಜೊತೆ ಹೊಟ್ಟಿದ್ರೆ ಅವರು ಕೂಡ ನಿಂತ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೋಡಿ, ರಿಸರ್ವೇಶನ್ ಕೌಂಟರ್ ಅಲ್ಲಿ ನಾನು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದೀವಿ. ಕಂಪ್ಲೀಟ್ ಆಗಿ ಜನ ಒಂದು ರಿಸರ್ವೇಶನ್ ಮಾಡಲಿಕ್ಕೆ ಮಹಿಳೆಯರು ನಿಂತಿರ್ತಕ್ಕಂಥದ್ದು. ಮಂಗಳೂರು, ಧರ್ಮಸ್ಥಳ ಹಾಗೂ ಕುಕ್ಕೆ ಕಡೆಗೆ ಹೊರಡುವಂತಹ ಮಹಿಳಾ ಪ್ರಯಾಣಿಕರು ಅಂತ ಹೇಳ್ಬೋದು. ಇನ್ನು ಗಂಡಸರಿಗೆ ಒಂದು ಸಪರೇಟ್ ಕ್ಯೂ ಅನ್ನ ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅವರು ಕೂಡ ರಿಸರ್ವೇಶನ್ ಅಲ್ಲಿ ಸಪರೇಟ್ ಆಗಿ, ಮತ್ತೆ ಪ್ರತಿಯೊಂದು ರಿಸರ್ವೇಶನ್ಗೂ ಕೂಡ KSRTC ಆದಾಯ 10 ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ರಿಸರ್ವೇಶನ್ ಅನ್ನ ಮಾಡಿಕೊಂಡು ಅವರು ಪ್ರಯಾಣವನ್ನ ಬಳಸ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಈಗ ಮಾತನಾಡಿಸಬಹುದಾ ಮಂಜುನಾಥ್, ಈ ಫ್ರೀ ಬಸ್ ಪ್ರಯಾಣದ ಫಲವನ್ನ ಪಡ್ಕೊಳ್ತಿರೋ ಮಹಿಳೆಯರಿಗೆ ಖುಷಿ ಇದೆಯಾ? ಹಾಗೆ ಗಂಡಸರು ಕೂಡ ಕಾಣೋಕ್ ಸಿಗ್ತಿದ್ದಾರೆ, ಅವ್ರ ಪಾಡೇನು, ಅವ್ರೇನ್ ಹೇಳ್ತಾರೆ, ಮಾತನಾಡಿಸಬಹುದಾ ಅವ್ರನ್ನ ಅಂತ? ಖಂಡಿತವಾಗ್ಲೂ ಸ್ಮಿತಾ, ಮೊದಲಿಗೆ ಇಲ್ಲೇ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನೇ ಕೇಳೋಣ. ಮೇಡಮ್, ಎಲ್ಲಿಗೆ ಹೊರಟಿದ್ದೀರಾ? ಕುಂದಾಪುರ್. ಓಕೆ, ಏನ್ ಅನ್ಸುತ್ತೆ ನಿಮ್ಗೆ ಶಕ್ತಿ ಯೋಜನೆ ಬಗ್ಗೆ, ಈ ಫ್ರೀ ಬಸ್ ಬಿಟ್ಟಿರೋದ್ರಿಂದ? ಚೆನ್ನಾಗಿದೆ, ಬಟ್ ಈ ಕ್ರೌಡು ಇದೆಲ್ಲ ಸ್ವಲ್ಪ ಟ್ರಬಲ್ ಅನಿಸ್ತಾ ಇದೆ. ಓಕೆ, ಚೆನ್ನಾಗಿದೆ. ಓಕೆ, ಸೊ ಇನ್ನು ಕೂಡ ಮಹಿಳೆಯರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಮೇಡಮ್, ಎಲ್ಲಿ ಹೊರಟಿದ್ದೀರಾ? ಮಂಗಳೂರು. ಓಕೆ, ರಿಸರ್ವೇಶನ್ ಹೌದು, ರಾಜಹಂಸ ಮಾತ್ರ. ಸರಿ, ಇನ್ನ ಗಂಡಸರ ಪಾಡನ್ನ ಕೇಳೋಣ. ಗಂಡಸರ ಪರಿಸ್ಥಿತಿ ಹೇಗಿದೆ ಅಂತ. ನಿಜಕ್ಕೂ ಸ್ಮಿತಾ, ಮಹಿಳೆಯರಿಗೆ ಒಂದು ಕಡೆ ಫ್ರೀ ಆದ್ರೆ ಹುಡುಗರನ್ನ ಪಾಡಿ ಯಾವ ರೀತಿ ಇರುತ್ತೆ ಅಂತ ಕೇಳೋಣ. ಸರ್, ರಿಸರ್ವೇಶನ್ ಮಾಡಿಸ್ತಾ ಇದ್ದೀರಾ? ಹೇಳಿ ಸರ್. ಆದ್ರೆ ಇನ್ನೊಂದೇನು ಅಂತಂದ್ರೆ, ಮಹಿಳೆಯರಿಗೆ ಫ್ರೀ ಬಿಟ್ಟಿದ್ದಾರೆ, ಓಕೆ, ಮಹಿಳೆಯರಿಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ನಮ್ಮವ್ರಿಗೆ ನೋಡಿ ಸರ್, ಇಲ್ಲಿ KSRTC ಬಸ್ ಸ್ಟಾಪ್ ಇದು, ಬಸ್ ಸ್ಟಾಪ್ ಒಳಗಡೆ ರಿಸರ್ವೇಶನ್ ಮಾಡಿಸ್ಕೊಳಕ್ ನಿಂತಿದ್ದೀವಿ, ಆದ್ರೆ ಒಂದು ಫ್ಯಾನ್ ವ್ಯವಸ್ಥೆ ಇಲ್ಲ. ಎಷ್ಟು ಬೆವರ್ತಾ ಇದೀವಿ ನೋಡಿ ಸರ್, ಪ್ರತಿಯೊಬ್ಬರು ನೋಡಿ ಸರ್. ಈ ತರ ಫ್ರೀ ಕೊಟ್ಬಿಟ್ಟು ಈ ತರ ಮಕ್ಕಳ ಮೇಲೆ ಕರ್ಕೊಂಬಂದು ಯಾವ ತರ ಅದನ್ನ ಸಪರೇಟ್ ಮಾಡ್ಬೇಕಲ್ಲ. ಏನು ಮಾಡಿದ್ರೆ ಸುಮ್ಗೆ ಫ್ರೀ ಮಾಡ್ಬಿಟ್ಟು ಅಲ್ಲ, ಇವೆಲ್ಲ ಫ್ಯಾಮಿಲಿ ಕರ್ಕೊಂಬಂದು ಎಷ್ಟೊತ್ತು 7 ಗಂಟೆಗೆ ಬಂದಿದೆ, 6 ಗಂಟೆಗೆ ಬಂದಿದೆ, ಇನ್ನೂ 7:15 ಆಗಿದೆ, ಇನ್ನೂ ಒಂದು ಟಿಕೆಟ್ ಬಂದಿಲ್ಲ. ಒಬ್ಬೊಬ್ರು ಫ್ಯಾಮಿಲಿ ಏನ್ ಅನ್ಸುತ್ತೆ ಸರ್, ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ, ಅದು ಶಕ್ತಿ ಯೋಜನೆ ಅಡಿಯಲ್ಲಿ, ನೀವೆಲ್ಲ ಲೈನಲ್ಲಿ ನಿಂತಿರೋ ಫ್ಯಾಮಿಲಿ ಎಲ್ಲಿ ಹೊರಟಿದ್ದೀರಾ ಸರ್? ಸರ್, ನಾವು ಸಿಕಂದರ್ ಹೊರಟಿದ್ದೀವಿ. ತಪ್ಪೇನಿಲ್ಲ, ಫ್ರೀ ಕೊಡಲಿ, ತೊಂದರೆ ಏನಿಲ್ಲ. ಅದ್ರ ಬದಲು ಮೆಡಿಕಲ್ಗೆ ಏನಾರ ಮಾಡಿದ್ರೆ ಅದು ಇಂಪಾರ್ಟೆಂಟು. ಗಂಡು ಮಕ್ಕಳು ದುಡ್ಕೊಂತಾರೆ, ಮಾಡ್ತಾರೆ, ಅದರಿಂದ ಎಷ್ಟೋ ಜನಕ್ಕೆ ವರ್ಕೌಟ್ ಆಗುತ್ತೆ, ಸ್ಯಾಲ್ರಿ ಕೊಡೋಕ್ಕಾಗುತ್ತೆ. ಫ್ರೀಯಿಂದ ಏನು ಬರುತ್ತೆ? ಫ್ರೀ ಬರುತ್ತೆ, ಹೋಗ್ತಾ ಇರ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಸ್ಮಿತಾ, ಇನ್ನೊಬ್ರು ಮಹಿಳೆಯರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಅವರು ಕೂಡ ಧರ್ಮಸ್ಥಳ ಎಲ್ಲ ಹೊರಟಂಗಿದೆ. ಮೇಡಮ್, ಹೇಳಿ, ನೀವು ಎಲ್ಲಿಗೆ ಪ್ರಯಾಣ? ಸರ್, ಧರ್ಮಸ್ಥಳಗೆ. ಶಕ್ತಿ ಯೋಜನೆ ಬಗ್ಗೆ? ಸರ್, ಶಕ್ತಿ ಯೋಜನೆ ಬಗ್ಗೆ ಅಂತಲ್ಲ, ನೀವು ಫ್ರೀ ಅಂತ ಹೇಳ್ತಿದ್ದೀರಾ. ನಾವು 6 o'clock ಬಂದಿದ್ದು, 8 o'clock ಆಗ್ತಾ ಇದೆ ನಾವು ಹೋಗ್ಲಿಕ್ಕೆ. ನಮಗೂ ಫಸ್ಟ್ ಅನೌನ್ಸ್ ಮಾಡ್ಬೇಕಾಗಿತ್ತು ಎಲ್ಲರಿಗೂ, ಯಾಕೆಂದ್ರೆ ಬಸ್ ಇಳಿದು ಎಲ್ಲರೂ ಕೆಳಗಡೆಗೆ ಇಳಿತಾ ಇದಾರೆ ಹೊರತು ಯಾರು ಫ್ರೀ ಅಂತ ಹೇಳಿ ಗೊತ್ತಿರ್ಲಿಲ್ಲ. ಎಲ್ಲರೂ ಈಗ ಬಂದೇ ವೆಯ್ಟ್ ಮಾಡ್ತಾ ಇದೀವಿ ಬಸ್ಸಿಗೆ. ಫ್ರೀ ಅಂತ ಹೇಳಿ ನೀವೇ ಹೆಣ್ಮಕ್ಳದ್ದು ಇದ್ ಮಾಡ್ತಾ ಇದ್ದೀರಾ ಅಷ್ಟೇ ಸರ್. ಇದು ಫ್ರೀ ಇದೆ ಸರ್, ಫ್ರೀ ಅಂತ ಹೆಣ್ಮಕ್ಳಿಗೆ ನೀವು ಒಂಥರ ಟಾರ್ಚರ್, ಇರಿಟೇಷನ್ ಆಗ್ತಿದೆ. ಎಸ್ ಸ್ಮಿತಾ, ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆಗೆ ಮಹಿಳೆಯರಿಗೆ ಒಂದು ಫ್ರೀ ಸಿಕ್ಕಿರೋದ್ರಿಂದ ಸಿಗಂದೂರು, ಕಟೀಲು, ಧರ್ಮಸ್ಥಳ ಹಾಗೂ ಮಾದೇಶ್ವರ ಬೆಟ್ಟಕ್ಕೆ ಸಾಕಷ್ಟು ಜನಸಾಗರವೇ ಹೋಗ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನಿಂದ ಅಂತ ಕೂಡ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ.
ಈ 5 ಗ್ಯಾರಂಟಿಗಳ ಪೈಕಿ 4ರ ಪಾಡಿದು ಇನ್ನು ಮತ್ತೊಂದು ಯುವ ನಿಧಿ ಯೋಜನೆ. ಈ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಸರ್ಕಾರದ ಬಳಿಯಲ್ಲಿ ಈಗಲೂ ಕೂಡ ಚಿಂತನೆ ಇದೆಯಾ ಇಲ್ವಾ? ಹಾಗೆ ಯುವಕರ ನಿರೀಕ್ಷೆ ಏನು? ಸದ್ಯಕ್ಕೆ 4 ಯೋಜನೆಯ ಗೊಂದಲಗಳಿಗೆ ಪರಿಹಾರ ಕಂಡ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿದೆ ಸರ್ಕಾರದ ಪರಿಸ್ಥಿತಿ. ಇದು ಈಗ ಸದ್ಯಕ್ಕೆ 4 ಗ್ಯಾರಂಟಿ ಯೋಜನೆಗಳ ಗ್ರೌಂಡ್ ರಿಪೋರ್ಟ್. ಇರೋ ಗೊಂದಲವನ್ನ ಆದಷ್ಟು ಬೇಗ ಬಗೆಹರಿಸಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ಸರ್ಕಾರ ಅನ್ನೋದು ಜನರ ನಿರೀಕ್ಷೆ. ನಡ್ಕೊಳ್ಳುತ್ತಾ ಸರ್ಕಾರ? ಕಾದ್ ನೋಡೋಣ. ಇವಿಷ್ಟುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.